ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡುವ ಉದ್ದೇಶವೇ ಆ ಭಾಗದ ಜನರಿಗೆ ನ್ಯಾಯ ಕೊಡಿಸುವಂತಹ ಸದುದ್ದೇಶ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ರೈತರ ಹಲವಾರು ಬೇಡಿಕೆಗಳು, ಹಲವಾರು ಹೋರಾಟಗಳಿಗೆ ಈ ಅಧಿವೇಶನ ಏನಾದರೂ ಫಲಶ್ರುತಿಯನ್ನು ಕೊಡುತ್ತಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಈ ನಿಟ್ಟಿನಲ್ಲಿ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ರೈತರ ಬೆನ್ನಿಗೆ ನಿಂತುಕೊಂಡಿದ್ದಾವೆ. ರೈತರ ಸಮಸ್ಯೆಗಳನ್ನು ಈ ಅಧಿವೇಶನದಲ್ಲಿ ಪ್ರಶ್ನೆಯ ರೂಪದಲ್ಲಿ ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರು ನೋಡಿ, ತಪ್ಪು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂಥ ವಿಚಾರ ಕೂಡ ನಡೆದಿದೆ. ಹಾಗಾಗಿ ರೈತರ ಸಮಸ್ಯೆಗಳಿಗೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಆ ಸಮಸ್ಯೆಗಳಿಗೆ ಇವತ್ತು ಅಧಿವೇಶನದಲ್ಲಿ ಏನು ಚರ್ಚೆ ಆಯಿತು, ಇದು ಕೇವಲ ಚರ್ಚೆಗಷ್ಟೇ ಸೀಮಿತವಾಗುತ್ತಾ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರಾ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಜಿ ಸಂವಾದದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು, ಇದು ಉತ್ತರದ ಕದನ, ಉತ್ತರವನ್ನು ಪಡೆದುಕೊಳ್ಳುವ ಕದನ, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಉತ್ತರ ಪಡೆದುಕೊಳ್ಳುವ ಹೋರಾಟ. ಹೌದು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಾಯಕರು ಅಥವಾ ಶಾಸಕರು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಮತ್ತು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಈ ಅಧಿವೇಶನದ ಮೂಲಕ ಆದರೂ ಕೂಡ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ಅನ್ನುವಂಥ ಆಶಾಭಾವನೆ. 1 ವರ್ಷದಿಂದ ಈ ಅಧಿವೇಶನಕ್ಕೆ ಕಾಯ್ತಾ ಇರ್ತಾರೆ ಆ ಭಾಗದ ಜನ. ಆದರೆ ಇದು ಕೇವಲ ಚರ್ಚೆಗಷ್ಟೇ ಸೀಮಿತವಾಗುತ್ತಾ ಉತ್ತರವನ್ನು ಕೊಡುತ್ತಾ ಅನ್ನುವುದೇ ಸದ್ಯದ ಪ್ರಶ್ನೆ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಯ ಕದನ ನಡೆದಿದೆ. ಉತ್ತರ ಕರ್ನಾಟಕದ ಬಗ್ಗೆ ಆರ್ ಅಶೋಕ್ ಹಾಗೂ BY ವಿಜೇಂದ್ರ ಮಾತಾಡಿದ್ದಾರೆ. ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕೂಡ ಸದನದಲ್ಲಿ ಮಗದೊಮ್ಮೆ ಪ್ರಸ್ತಾಪ ಮಾಡಿದ್ದಾಯಿತು. ಉತ್ತರ ಕರ್ನಾಟಕದ ಬಗ್ಗೆ ಈ ನಿರ್ಲಕ್ಷ್ಯ ಸರಿಯಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ ಸಮೀಕ್ಷೆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ವಿಜೇಂದ್ರ ಮಾತಿಗೆ ಕಾಂಗ್ರೆಸ್ ನಾಯಕರು ಕೊಂಚ ಗರಂ ಆಗಿದ್ರು. ಆ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರು ಎದ್ದು ನಿಂತ್ಕೊಳ್ತಾರೆ. ಸದನಕ್ಕೆ ದಯವಿಟ್ಟು ತಪ್ಪು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಕೊಂಚ ಜಟಾಪಟಿ ಕೂಡ ನಡೆಯಿತು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಕುರ್ಚಿ ಕಿತ್ತಾಟವನ್ನು ಪ್ರಸ್ತಾಪಿಸಿ ಬಿಜೆಪಿ ಟೀಕಿಸುವ ಪ್ರಯತ್ನವನ್ನು ಕೂಡ ಮಾಡ್ತು. ಅಂದರೆ ಕುರ್ಚಿ ಕಿತ್ತಾಟ ನೀವು ಮಾಡ್ತಾ ಇದ್ರೆ ಅಭಿವೃದ್ಧಿ ಎಲ್ಲಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂತಹ ಟೀಕೆ ಅದು. ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಕಮಲ ಪಡೆ ಮುಗಿಬಿದ್ದಿತ್ತು. ಆಗ ಕಮಲ ನಾಯಕರ ನಡುವೆ ವಾಕ್ಸಮರ ಅನ್ನೋದು ಹೆಚ್ಚಾಗಿತ್ತು. ಇದೆಲ್ಲದರ ನಡುವೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳ ಕುರಿತಂತೆಯೇ ಬಹುದೊಡ್ಡ ಚರ್ಚೆಯಾಗಿದ್ದು ಇವತ್ತಿನ ಅಧಿವೇಶನದ ಹೈಲೈಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ, ಅದೇ ಉತ್ತರ ಕರ್ನಾಟಕ, ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಆಗೋತತೆ. ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವ್ರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು ಅವರು, ಪದವಿಗೆ ಹೇಳಿರ್ಬೇಕು. ಅಲ್ಲೇ ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟು. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ.
ಇನ್ನು ಈ ರಾಜ್ಯ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಕಳೆದ 2.5 ವರ್ಷದಲ್ಲಿ ಯಾಕೋ ಏನೋ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ಇರ್ಬೋದು, ಮತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು, ಈ ಭಾಗದ ರೈತರ ಸಮಸ್ಯೆ, ಕಬ್ಬು ಬೆಳೆಗಾರ ಇರ್ಬೋದು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು, ತೊಗರಿ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು, ಒಟ್ಟಾರೆಯಾಗಿ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಗಮನ ಹರಿಸದೇ ಇರುವಂಥದ್ದು ಅಥವಾ ದಿವ್ಯ ನಿರ್ಲಕ್ಷ್ಯವನ್ನು ಏನು ರಾಜ್ಯ ಸರ್ಕಾರ ಇವತ್ತು ತಾಳಿರ್ತಕ್ಕಂಥದ್ದು, ಒಂದು ರೀತಿ ಈ ಭಾಗದ ರೈತರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇದರ ನಡುವೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗಯನ್ನು ಇವತ್ತು ಪ್ರಾರಂಭ ಆಗಿದೆ ಕಳೆದ ಕೆಲವಾರು ತಿಂಗಳುಗಳಿಂದ. ಇದರ ಪರಿಣಾಮ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದ ಹಾಗೆ ಸಚಿವ ಸಂಪುಟ ಸದಸ್ಯರಿಗೆ ರಾಜ್ಯದ ಸಮಸ್ಯೆ ಆಗಲಿ, ರೈತರ ಸಮಸ್ಯೆ ಆಗಲಿ, ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಯಾವುದೊಂದು ಕಾಳಜಿ ತೋರ್ತಾ ಇಲ್ಲ ಅನ್ನುವ ಭಾವನೆ ಇವತ್ತು ಎಲ್ಲ ಕಡೆ ಇವತ್ತು ಇರುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಸಂದರ್ಭ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತೆಗೆದುಕೊಂಡು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಚಿವರು ಕೂಡ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತೇವೆ, ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮಾನ್ಯ ಸಭಾಧ್ಯಕ್ಷ? ಅವರು ಈ ಸಭೆ ಸದಸ್ಯರು ಅವರೇ ಹೇಳ್ಬಿಡ್ಲಿ ಅವ್ರ ಸಮಸ್ಯೆ ಏನಿದಾವನ್ನು. ನಿಮ್ ಹಿಂದೆ ಇದ್ದಾರೆ, ಅವ್ರು ಹೇಳಿ ಒಂದ್ ಮಾತು. ತಪ್ಪು ಮಾಹಿತಿ ಹೋಗ್ಬಾರ್ದು, ತಪ್ಪು ಮಾಹಿತಿ ಹೋಗ್ಬಾರ್ದು. ನಿಮ್ಮ ಕಾರ್ಖಾನೆ ಮಾಲೀಕರು ಏನೇನು ಹೇಳಿದಾರೆ ಅನ್ನೋದು ಇವತ್ತು ಹೈಕೋರ್ಟ್ ನಲ್ಲಿ ಇದೆ ಅಧ್ಯಕ್ಷರೇ. ತಪ್ಪು ಮಾಹಿತಿ ಸಿಸ್ಮಾದವರು ಹೈಕೋರ್ಟ್ ನಲ್ಲಿ ಏನ್ ರೀಚ್ ಆಗಿದ್ದಾರೆ ಅನ್ನೋದು ಅವ್ರ ಪಾರ್ಟಿ ಮೆಂಬರೇ, ಅವ್ರ ಇವತ್ತು ಅವ್ರ ಕಡೆಯಿಂದ ಉತ್ತರ ಉತ್ತರನ ಕೊಡಬೇಕಾಗಿತ್ತು. ಇಲ್ಲಿ ನೀವು ಮಾತಾಡೋಕೆ ಅವಕಾಶ ಕೊಟ್ಟಿದ್ರೆ ಮಾತಾಡ್ತಾ ಇದ್ದೇನೆ. ನೀವೇನ್ ಸುಳ್ಳು ಮಾತಾಡಿದ್ರೆ ಸುಳ್ಳು ಹೇಳ್ತಾ ಇಲ್ಲ. ಮತ್ತೆ ಈಗ ಎರಡು ಕಡೆಯಿಂದ ಕೇಳಿ ಹೇಳ್ತಾರೆ. ವಿಜೇಂದ್ರ ಅವರೇ, ಕಬ್ಬು ಮಾಲೀಕರು ನಿಮ್ಮ ಅವ್ರು ಏನು ಮನವಿ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ. ನೀವು ಈ ತರ ಹೇಳ್ಬಾರ್ದು. ನಿಮ್ ಕಬ್ಬಿನ ಕಾರ್ಖಾನೆ ಮಾಲೀಕರು ನಿನ್ ಕುಂಡ್ರಿಸ್ಕೊಂಡು ಹೈಕೋರ್ಟಿಗೆ ರಿಟ್ ಹಾಕಿ ಇಲ್ಲಿ ಈ ರೀತಿ ನೀವು ಮಾತಾಡಿದ್ರೆ ಸಚಿವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅಂತ ಇದ್ದಾರೆ. ಬಂದಿದ್ದಾರೆ. ನಾವೆಲ್ಲ ಚುಟುಕಾಗಿ ಒಂದು ಕತೆ ಹೇಳ್ಬಿಡ್ತೀನಿ. ಒಬ್ಬ ಹುಡುಗನಿಗೆ ಹಸು ಬಗ್ಗೆ ಮಾತಾಡೋಕ್ಕೆ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ 2 ಕೊಂಬು, 1 ಮೂತಿ, ಅದಕ್ಕೆ 4 ಕಾಲು, 1 ಬಾಲ ಇರುತ್ತೆ, ಇದೇ ಹಸು, ಇದು ಹಾಲು ಕರಿಯುತ್ತೆ, ಈ ಥರ ಹೇಳಿದಂತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅದೇ ಟೀಚರು ಆ ಹುಡುಗನಿಗೆ ಒಂದು ಲೈಟ್ ಕಂಬದ ಬಗ್ಗೆ ಮಾತಾಡಪ್ಪ ಅಂತ ಹೇಳಿದ್ರಂತೆ. ಆ ಹಸು ಅದು ಹಾಲು ಕರಿಯುತ್ತೆ, 4 ಕಾಲು, 1 ಬಾಲ, ಹಸು ಅಂದರೆ ಗೋವು, ಈ ಥರ ಎಲ್ಲ ಹೇಳ್ಕೊಂಡು ಬಂದಂತೆ. ಅದನ್ನು ಆ ಹಸುವನ್ನು ಲೈಟ್ ಕಂಬಕ್ಕೆ ಕಟ್ಟಿರ್ತಾರೆ ಅಂತ ಹೇಳದಂತೆ. ರೈಟ್, ನಾನು ಲೈಟ್ ಕಂಬದ ಬಗ್ಗೆ ಕೇಳಿದ್ರು ಇವನು ಹಸು ಬಗ್ಗೆನೇ ಮಾತಾಡ್ತಿದ್ದಾನಲ್ಲ ಅಂತ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಯಾಕಪ್ಪ ಬೇಕು ತಾಯಿ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು. ತಾಯಿ ಅನ್ನೋರು ದೇವರು, ಆ ದೇವರು ನನ್ನ ತಾಯಿ, ಆ ತಾಯಿ ನಮ್ಮನೇಲಿ ಒಂದು ಹಸು ಇದೆ, ಆ ಹಸುಗೆ 4 ಕಾಲು, 1 ಬಾಲ, 1 ಮೂತಿ, ಅದನ್ನು ಲೈಟ್ ಕಂಬಕ್ಕೆ ಕಟ್ಟಿದ್ರು ಹಸು. ಯಾವುದೇ ವಿಚಾರ ಮಾಡಿದ್ರು ಕೂಡ ಅದು ಹಸುಗೆ ಬರ್ತಾಯಿತ್ತಂತೆ. ಸರಿ, ವಿಮಾನದ ಬಗ್ಗೆ ಮಾತಾಡಪ್ಪ ಅಂತೇಳಿ. ಆ ವಿಮಾನ ಅನ್ನೋದು ಆಕಾಶದಲ್ಲಿ ಹಾರತ್ತೆ. ಆಕಾಶದಲ್ಲಿ ನಾನು ವಿಮಾನದಲ್ಲಿ ಹಾರುವ ಸಂದರ್ಭದಲ್ಲಿ ಕೆಳಗೆ ನೋಡಿದೆ, ಅಲ್ಲೊಂದು ಹಸು ಇತ್ತು. ಹಸು 4 ಕಾಲು, ಅದಕ್ಕೊಂದು ಬಾಲ ಇದೆ, 2 ಕಣ್ಣು, ಮೂತಿ. ಅಗೇನ್ ಇಟ್ ಈಸ್ ಕಮಿಂಗ್ ಟು ಹಸು ಓನ್ಲಿ. ಈ ಸಂದರ್ಭನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬೆಳಗಾವಿಯ ಅಧಿವೇಶನದಲ್ಲಿ ಬೆಳಗಾವಿಯ ಉತ್ತರ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ವಿಪಕ್ಷದವರೇ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಆಡಳಿತ ಪಕ್ಷದ ಕಡೆ ಪಡ್ಕೊಳ್ಳಿ. ಇದೊಂದು ಸುವರ್ಣ ಅವಕಾಶ. ನಿಮಗೆ 100 ದಿವಸ ಇಲ್ಲ, ಇರೋದು 7-8 ದಿವಸ, ಅದರಲ್ಲಿ 3-4 ದಿವಸ ಮುಗ್ದು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಕೊರ್ಚಿ. ನೋಡ್ತಿದ್ದಾರೆ ಜನ, ವಿಪಕ್ಷದ ಧೋರಣೆಗಳನ್ನು ಗಮನಿಸ್ತಿದ್ದಾರೆ. ಹಾಗಾಗಿ ಇವತ್ತು ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಲೇಬೇಕಾಗಿದೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ ಗೋವಿಂದರಾಜು ಅವರೇ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂಥ ರಿಷಿಕ್ ವಿವಾಲ್ಗೌಡ ಅವರಿದ್ದಾರೆ. ನಮಸ್ಕಾರ. ರಾಜಕೀಯ ಚಿಂತಕರಾಗಿರುವಂಥ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜು ಅವರೇ, ವಿಶೇಷವಾಗಿ ಮತ್ತೊಮ್ಮೆ ನಾನು ಪ್ರಶ್ನೆ ಕೇಳಬೇಕಾಗಿಲ್ಲ.
ಬೆಳಗಾವಿಯಲ್ಲಿ ಅಧಿವೇಶನ ಮಾಡುವ ಉದ್ದೇಶವೇ ಆ ಭಾಗದ ಜನರಿಗೊಂದು ನ್ಯಾಯ ಕೊಡೋದಕ್ಕೊಂದು ಸದುದ್ದೇಶ. ಇರೋ 365 ದಿವಸದಲ್ಲಿ 365 ದಿವಸ ಕೂಡ ಅಲ್ಲಿಂದ ಎಲೆಕ್ಟ್ ಆಗಿರುವಂಥ ನಾಯಕರು ಜೀವನ ಮಾಡ್ತಿರೋದು ಈ ಬೆಂಗಳೂರಲ್ಲಿ. ಕಡೆ ಪಕ್ಷ ಒಂದು 10 ದಿವಸ ಬೆಳಗಾವಿಗೆ ಹೋಗ್ತಾರಲ್ಲ, ಆಗ ಕಡೆ ಪಕ್ಷ ಅಲ್ಲಿ ಚರ್ಚೆ ಮಾಡಲಿ ಅಂದರೆ, ನೀವು ಅದೇ ಕುರ್ಚಿ ಬಗ್ಗೆ ಮಾತಾಡಿದ್ರೆ, ಅದನ್ನೇ ನೀವು ಚರ್ಚೆ ಮಾಡಿದ್ರೆ, ಅಲ್ಲಿ 10 ದಿವಸಗಳ ಕಾಲ ಅಧಿವೇಶನ ಮಾಡೋ ಉದ್ದೇಶ ಸಫಲ ಆಗುತ್ತಾ ಗೋವಿಂದರಾಜ್ ಅವರೇ? ಖಂಡಿತ ನೀವೇನು ಹೇಳಿದ್ರಿ ಮೇಡಮ್. ಬೆಳಗಾವಿಯಲ್ಲಿ ನಡೆಯೋದು ಒಂದು ವಿಶೇಷ ಅಧಿವೇಶನ, ಅದು ಚಳಿಗಾಲದ ಅಧಿವೇಶನ ಅಂತೇಳಿ ಸುಮಾರು 10 ರಿಂದ 12 ದಿನ ನಡೆಸುವಂಥ ಒಂದು ವ್ಯವಸ್ಥೆ ಅದು ಸುವರ್ಣಸೌಧ ಆದಾಗಲಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು. ಕಳೆದ ಬಾರಿನೂ ಏನು ಡಿಸೆಂಬರ್ 9ನೇ ತಾರೀಕಿಂದ ಸುಮಾರು 20ನೇ ತಾರೀಕು ಅಂತ ಏನು ಡೇಟ್ ಫಿಕ್ಸ್ ಆಗಿತ್ತು, ಮುಂಚೆನೇ 3 ದಿನ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಅಂತ ವಾತಾವರಣ ಈ ಕಾಂಗ್ರೆಸ್ನವ್ರದ್ದಿದೆ. ಅದೇ ರೀತಿ ಈಗ 8ನೇ ತಾರೀಕು ಏನು ಸ್ಟಾರ್ಟ್ ಆಗಿದೆ ಒಂದು ಸೆಷನ್ ಅನ್ನೋದು. ಸೊ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಸಮಸ್ಯೆಗಳ ಬಗ್ಗೆ ಯಾವ ರೀತಿಯ ಕೆಲಸ ಮಾಡಿದ್ದೀವಿ ಇಲ್ಲಿವರೆಗೂ, ಕಳೆದ 2.5 ವರ್ಷದಿಂದ ನಾವು ಎಷ್ಟು ಅನುದಾನ ಕೊಟ್ಟಿದ್ದೀವಿ, ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ಎಷ್ಟು ಹಾಸ್ಪಿಟ್ಲ್ಗಳನ್ನ ಕಟ್ಟಿದ್ದೀವಿ, ಎಷ್ಟು ನೀರಾವರಿ ಯೋಜನೆಗಳನ್ನ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾಲುವೆಗೆ ಹರಿಸಿ ನೀರನ್ನ ನಾವು ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯನ್ನ ರೈತರಿಗೋಸ್ಕರ ಮಾಡಿಕೊಟ್ಟಿದ್ದೀವಿ. ಒಂದು ಸ್ಕೂಲ್ಗಳನ್ನ ಡೆವಲಪ್ಮೆಂಟ್ ಎಷ್ಟು ಸ್ಕೂಲ್ಗಳಿಗೆ ನಾವು ಮಾಡಿಕೊಟ್ಟಿದ್ದೀವಿ, ಸ್ಕೂಲ್ ಬಿಲ್ಡಿಂಗ್ ಎಷ್ಟು ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ವರದಿಯನ್ನ ಕೊಡೋದನ್ನ ನಾವು ಕೇಳಿರ್ತಕ್ಕಂಥದ್ದು ಇರ್ತಕ್ಕಂಥ ಒಂದು ವಿಧಾನಸಭೆ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಇವತ್ತು ಕಾಂಗ್ರೆಸ್ನವ್ರು ಯಾವ ರೀತಿ ಆಗಿದ್ದಾರೆ ಅಂದರೆ, ಇವತ್ತು ಈ ಥರ ವಿಚಾರಗಳನ್ನ ನಾವು ಚರ್ಚೆ ತಂದಿದ್ದೀವಿ, ನೀವು ಕಾಯಿರಿ, ನೀವು ಎಲ್ಲ ಒಂದು ಮಾಹಿತಿನ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಮುಂಚೆನೆ ಅವರು ಎಲ್ಲ ಒಂದು ಅಧಿವೇಶನದಲ್ಲಿ ಡೈವರ್ಟ್ ಮಾಡೋ ಅಂಥದ್ದು, ಕುರ್ಚಿ ಎಲ್ಲ ವಿಚಾರಗಳನ್ನ ಎಲ್ಲ ಆದ ಮಗ್ಸಾಲೆಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು, ಆ ವಿಚಾರಗಳನ್ನ ಅವ್ರ ಶಾಸಕರುಗಳ ಮಧ್ಯೆ ಹರಿದು ಬಿಡೋ ಅಂಥದ್ದು, ಅವ್ರದೇ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸೇ ಮಾಡಿರ್ತಕ್ಕಂಥದ್ದು. ನಮ್ದಂತೂ ಖಂಡಿತ ಇಲ್ಲ. ನಾವಿರ್ತಕ್ಕಂಥದ್ದು ರೈತರ ಪರವಾಗಿ ಇರೋದ್ರಿಂದಲೇ ಅಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ನಾವು. ಯಾರಿಗೋಸ್ಕರ? ಉತ್ತರ ಕರ್ನಾಟಕ ಭಾಗದ ರೈತರು ಕಳೆದ ತಿಂಗಳು ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದ ಗುರ್ಲಾಪುರದಲ್ಲಿ ರೈತರು ಹೋರಾಟ ಹಮ್ಮಿಕೊಂಡಿದ್ರು. ಅದರಲ್ಲಿ ಹೋಗಿ ಪಾಲ್ಗೊಂಡು ರೈತರಿಗೆಲ್ಲ ಒಂದ್ ಕಡೆ ಬೆಲೆ ಕೇಳಿದ್ರು ಕೂಡ ಈ ಸರ್ಕಾರಕ್ಕೆ ಯೋಗ್ಯತೆ ಎಲ್ಲ ಕೊಡೋದಕ್ಕೆ ಅಂತ ವಿಚಾರ ಇಟ್ಕೊಂಡು ಲಕ್ಷಾಂತರ ರೈತರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಕಣ್ಮುಚ್ಚಿ ಕುಳಿತಂತ ಸರ್ಕಾರ ಅಲ್ಲಿನ ಕನ್ಸರ್ನ್ ಇರ್ತಕ್ಕಂಥ ಒಬ್ಬ ಕೃಷಿ ಸಚಿವರಾಗ್ಲಿ ಸಕ್ಕರೆ ಸಚಿವರಾಗ್ಲಿ ಹೋಗುವಂತ ಕೆಲಸ ಮಾಡ್ಲಿಲ್ಲ, ಮನವಿನೂ ಸ್ವೀಕರಿಸಿಲ್ಲ. ಯಾವಾಗ ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾಗವಹಿಸಾದ್ಮೇಲೆ ಅದಕ್ಕೆ ಒಂದು ಪ್ರಚಾರ ಸಿಕ್ಕಿ ಮತ್ತೆ ಇದು ರೈತರಿಗೆಲ್ಲ ಒಂದ್ ಕಡೆ ಒಂದು ಬಲ ಬಂದಿದ್ರಿಂದ ಸರ್ಕಾರ ಎಚ್ಚೆತ್ಕೊಂಡು ನಾವು ಸ್ಪಂದನೆ ಮಾಡುವಂತ ಕೆಲಸ ಮಾಡಕ್ಕೆ ಹೊರಟಂಥದ್ದು. ಈಗ ಪಕ್ಕದ ರಾಜ್ಯದಲ್ಲಿ ಸೇಮ್ ಒಂದು ಟನ್ಗೆ ಸುಮಾರು 3,600 ರೂಪಾಯಿ ಕೊಡಕೊಳ್ರೆ, ಇದೇ ರಾಜ್ಯದಲ್ಲಿ 3,200 ರೂಪಾಯಿ ಕೊಡಕ್ಕಾಗದಂತ ವಾದ ಮಾಡ್ಕೊಂಡು ಕೂತ್ಕೊಂತಾರೆ. 100 ರೂಪಾಯಿ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಏನಾಗುತ್ತೆ? ಹಾಗಾದ್ರೆ ಮಾಡ್ಬೋದಾಯ್ತಲ್ವಾ? ರೈತರು ಅಷ್ಟೆಲ್ಲ ಹೋರಾಟ ಮಾಡಿದ್ರು, ಮಾಡಿದ್ದು ಏನು ಅಂದ್ರೆ ಬೇಕಾಬಿಟ್ಟಿ ಪಕ್ಕದ ರಾಜ್ಯದಲ್ಲಿ ಸುಮಾರು 4,000 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಇನ್ನೊಂದು ಮಧ್ಯಪ್ರದೇಶದಲ್ಲಿ 3,800 ರೂಪಾಯಿ ಕೊಡ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಶಕ್ತಿನೇ ಇಲ್ಲ ಅಂತ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮೇಡಮ್. ಇವತ್ತು ಉತ್ತರ ಕರ್ನಾಟಕ ಭಾಗದ ಯಾವುದೇ ಅಭಿವೃದ್ಧಿ, ಈಗ ಮೊನ್ನೆ ತುಂಗಭದ್ರಾ ಡ್ಯಾಮ್ನ ಗೇಟ್ ಕಟ್ಟಾಗಿತ್ತು ಮೇಡಮ್, ಅದರ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಗೇಟ್ ಅನ್ನು ಸರಿ ಮಾಡೋದು ಬಿಟ್ರೆ ಇಲ್ಲಿವರೆಗೂ ಆ ಸರಿ ಮಾಡಿ ಇರ್ತಕ್ಕಂಥ ಗೇಟ್ಗಳನ್ನ ಕಾಲುವೆ ನೀರು ಅಂತ ಹರಿಸೋಂತ ಕೆಲಸ ಮಾಡ್ಲೇ ಇಲ್ಲ ಈ ಸರ್ಕಾರ ಬಂದಾಗ್ಲಿಂದ. ಹೊಸ ಗೇಟ್ ಹಾಕ್ತಿದ್ದಾರೆ, ರೈತರಿಗೋಸ್ಕರ ಏನ್ ಮಾಡ್ತಾರೆ ನೋಡಿ. ಇದ್ರ ಜೊತೆಯಲ್ಲಿ ಮೇಡಮ್ ನೀವು ನಾಳೆ ಬೆಳಗ್ಗೆನೆ ಆಗ್ಬೇಕು ಅಂದ್ರೆ ಇಸ್ ಇಟ್ ಪಾಸಿಬಲ್? ನೀವು ಆಡಳಿತದಲ್ಲಿ ಸರ್ಕಾರ ಬಂದು 2 ವರ್ಷ ಆಯ್ತು, ಆ ಸಮಸ್ಯೆ ಬಂದು 1.5 ವರ್ಷ ಆಯ್ತು. 1.5 ವರ್ಷದಿಂದ ಏನಾಗಿದೆ ಅಂತ ಒಂದು ಮಾಹಿತಿ ಈ ವಿಧಾನಸಭೆ ಕೊಡ್ಬೇಕಾಯ್ತಲ್ವಾ? ಯಾಕೆ ಕೊಡ್ತಾ ಇಲ್ಲ? ಹಾಗಾದ್ರೆ ಯಾವುದೇ ಅಭಿವೃದ್ಧಿ ವಿಚಾರಗಳು ಸಮಸ್ಯೆ ಬಗ್ಗೆ ಯಾವ ರೀತಿ ಕ್ಲಿಯರ್ ಆಗಿದೆ ಅಂತ ಯಾರೇ ಮಾಹಿತಿ ಕೊಡಕ್ಕೆ ಹಿಂದೆ ಮೊನ್ನೆ ನೋಡ್ತಾ ಇದ್ರೆ ಯಾಕೆ ನೋಡ್ತಾ ಇದ್ರೆ? ಹಾಗಾದ್ರೆ ಇದ್ರ ಜೊತೆಯಲ್ಲೇ ಮೇಡಮ್ ನೆರೆ ಬಂತು. ನೆರೆ ಇದರಲ್ಲಿ ವಿಚಾರದಲ್ಲಿ ಸಾಕಷ್ಟು ಸುಮಾರು ನನಗೆ ಮಾಹಿತಿ ಇರೋ ಪ್ರಕಾರ ಸುಮಾರು 2 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶ ನೀರಿನ ಒಂದು ಇದರಲ್ಲಿ ಮುಳುಗೋಯ್ತು. ಇಲ್ಲಿವರೆಗೂ ಈ ಸರ್ಕಾರ ಯಾವುದೇ ಒಂದು ಪರಿಹಾರಧನವನ್ನು ಕೊಟ್ಟಿಲ್ಲ. ಸುಮಾರು ಒಂದು 20-25 ಸಾವಿರ ಮನೆಗಳು ಅಲ್ಲಿ ಎಲ್ಲ ಒಂದ್ ಕಡೆ ತೊಂದರೆಗೀಡಾದು, ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅನುಕೂಲ ಮಾಡುವಂತ ಕೆಲಸ ಮಾಡ್ಲಿಲ್ಲ. ಕೇವಲ ಇವರು ಕುರ್ಚಿಗಾಗಿ ಗಲಾಟೆ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡಿದ್ದಾರೆ ಬಿಟ್ರೆ ಉತ್ತರ ಕನ್ನಡ ವಿಚಾರವಾಗಿ ಯಾರು ಕೂಡ ಹೋಗ್ಬಿಟ್ಟು ಜನರ ಹತ್ರ ಆಗಿರ್ಲಿ ರೈತರ ಹತ್ರ ಆಗ್ಲಿ ಕೂತ್ಕೊಂಡು ನಿಮ್ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಯಾವುದೇ ವಿಚಾರಗಳನ್ನ ಚರ್ಚೆಗೆ ತಗೊಂಡಿಲ್ಲ ಅಂದ್ರೆ ಇದೊಂದು ಬೇಜವಾಬ್ದಾರಿ ಸರ್ಕಾರ, ರೈತರನ್ನ ಮರ್ತಂತ ಸರ್ಕಾರ. ಯಾಕೆಂದ್ರೆ ರೈತರ ವಿಚಾರವಾಗಿ ಯಾವಾಗ ಬಂದ್ರು ಇವರು ಎಲ್ಲವನ್ನು ಡೈವರ್ಟ್ ಮಾಡೋಂಥದ್ದು. ಈಗ ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಈ ರೈತರ ವಿಚಾರವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಬೇಕು ಎಲ್ಲ ವಿಚಾರ ಮಾಡಿದಾಗ ಇವರು ಏಟ್ ಸ್ಪೀಚ್ ಬಿಲ್ ಅನ್ನು ತರಕೊಳ್ರು. ಅಂದ್ರೆ ದ್ವೇಷ ಭಾಷಣದ ವಿಚಾರವನ್ನ ನಾವು ತಂದ್ಬಿಟ್ರೆ ಇದು ಚರ್ಚೆನ ಡೈವರ್ಟ್ ಮಾಡಬಹುದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಆ ಬಿಲ್ ನ ತರ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಕ್ ಬಿಡ್ತಿಲ್ಲ.
ಅಲ್ಲಲ್ಲ ಇಲ್ಲಿ ಕೇಳಿ ಮೇಡಮ್, ಅದೇ ಈ ಕಾಂಗ್ರೆಸ್ಸರಿಗೆ ಒಂದು ಬದ್ಧತೆ ಇಲ್ಲ. ಉತ್ತರ ಕರ್ನಾಟಕ ಅಂದ್ರೆ ಎಲ್ಲ ಒಂದ್ ಕಡೆ ತಾತ್ಸಾರ ಆಗ್ತಾ ಇದೆ. ಕೇವಲ ಅವರು ಕುರ್ಚಿ ಭದ್ರ ಮಾಡ್ಕೊಳ್ಳೋ ವಿಚಾರವಾಗಿ ಚರ್ಚೆ ಮಾಡಕ್ ಹೋಗ್ತಾ ಇದಾರೆ ಬಿಟ್ರೆ ಇಲ್ಲಿವರೆಗೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ಇಲ್ಲಿವರೆಗೂ ಒಂದು ಕಿಂಚಿತ್ತು ಚರ್ಚೆ ಏನಾದ್ರು ಕ್ಯಾಬಿನೆಟ್ ಮೀಟಿಂಗ್ ಕರೆದಿ ಸಂಬಂಧಪಟ್ಟ ಸಚಿವರು ಇರ್ಬೋದು, ಉಸ್ತುವಾರಿ ಸಚಿವರು ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ ಮೇಡಮ್. ಯಾವುದೇ ಜಿಲ್ಲೆಯಲ್ಲಿ ಇಲ್ಲಿವರೆಗೂ KDP ಸಭೆಗಳೇ ಆಗ್ತಾ ಇಲ್ಲ. MLAಗಳು ಎಲ್ಲ ಒಂದ್ ಕಡೆ ಬೇಸತ್ ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಅನುದಾನ ಬರಲಿಲ್ಲ, ಅಭಿವೃದ್ಧಿ ಆಗ್ಲಿಲ್ಲ, ಗುಂಡಿ ಮುಚ್ಚಕ್ಕಾಗ್ಲಿಲ್ಲ, ರಸ್ತೆ ಟಾರ್ ಹಾಕಕ್ಕಾಗ್ಲಿಲ್ಲ. ಕಡೆಗೆಲ್ಲ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಇರ್ತಾವೆ ಮೇಡಮ್, ಅಲ್ಲಿ ಸಾಮಗ್ರಿಗಳನ್ನ ಕೊಟ್ಟು ಒಳ್ಳೆ ಚಿಕಿತ್ಸೆ ಕೊಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತಿದೆ. ಖಂಡಿತವಾಗ್ಲಿ ಇದ್ರ ವಿಚಾರವಾಗಿ ದೊಡ್ಡ ಚರ್ಚೆ ಆಗಬೇಕು, ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋಗಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇವ್ರಿಗೆ ಯಾವುದೇ ಒಂದು ಬದ್ಧತೆ ಇಲ್ದಲೆ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ಕೆ ಇವತ್ತು ತಡಬಾಡಿಸ್ತಾ ಇರೋಂಥ ಸರ್ಕಾರ ಒಂದು ದರಿದ್ರ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರೇ, ನೀವು ಹೇಳಬೇಕು, ಕುರ್ಚಿ ಕಿತ್ತಾಟದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತವಾಗಿದೆ. ಈ ಅಧಿವೇಶನದಲ್ಲೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡ್ತಿರ್ತಾರೆ. ಅವರ ಮಾತನ್ನು ಕೂಡ ತಡೆಯುವಂತಹ ಪ್ರಯತ್ನಗಳಾಗತ್ತೆ ಅಂತ ಹೇಳಿ ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಮೊದಲಿಗೆ ನಿಜವಾಗ್ಲೂ ವಿರೋಧ ಪಕ್ಷ ಅಂತ ಕರ್ನಾಟಕದಲ್ಲಿ ಬದುಕಿದೆಯಾ ಅಥವಾ ವಿಧಾನಸಭೆಗಳಲ್ಲಿ ವಿರೋಧ ಪಕ್ಷ ಬಹಳ ಮುಖ್ಯವಾಗಿ ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಚರ್ಚೆಗಳು ನಡಿಬೇಕಾದಂಥ ಸಂದರ್ಭಗಳಲ್ಲಿ ಚರ್ಚೆಯ ಹಾದಿಯನ್ನು ಯಾವ ರೀತಿ ದಿಕ್ತಪ್ಪಿಸಿದ್ರು ಅಂತ ನೀವು ಸ್ಟಾರ್ಟಿಂಗಲ್ಲೇ ಆರ್ ಅಶೋಕ್ ಅವರ ಒಂದು ವಿಡಿಯೋ ಬೈಟನ್ನು ಹಾಕಿದ್ರಿ. ಅಲ್ಲ, ಅವ್ರ ಕಿಂಗ್ ಈಸ್ ಅಲೈವ್ ಅಂತ ಹಾಕೊಂಡಿದಾರಲ್ಲ, ಹಂಗೇನೆ ವಿರೋಧ ಪಕ್ಷ ಈಸ್ ಅಲೈವ್ ಅಂತ ಹಾಕೊಂಡು ಪ್ರೂವ್ ಮಾಡ್ಬೇಕಾ? ನೋ, ಅವರು ಪ್ರೂವ್ ಮಾಡಬೇಕಾಗಿರೋದು ಮೇಡಮ್, ಇದೊಂದು ಗಂಭೀರವಾದಂತಹ ಚರ್ಚೆಗಳು ನಡೆಯುವಂತ ಒಂದು ಪಡಸಾಲೆ, ಮೊಗಸಾಲೆ ಅಂತ ಹೇಳ್ತಾರೆ, ಚಿಂತಕರ ಚಾವಡಿ ಅಂತ ಹೇಳ್ತಾರೆ. ನಾವು ನಮ್ಮ ಸರ್ಕಾರದ ಯಾವ್ದಾದ್ರು ಲೋಪದೋಷಗಳಿದ್ರೆ ಸರ್ಕಾರ ನುಡಿದಂತೆ ನಡೆದನೇ ಇದ್ದಂತ ಸಂದರ್ಭಗಳಲ್ಲಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ವಿರೋಧ ಪಕ್ಷಕ್ಕೆ ಇರ್ತದೆ. ಇವತ್ತು ವಿರೋಧ ಪಕ್ಷ ಯಾವ ರೀತಿಯಾದಂತ ನಡೆಗಳನ್ನ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ನಡೀತಾ ಇದೆ ಅನ್ನುವಂತ ವಾಸ್ತವ ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ವಕ್ತಾರರು ಮಾತಾಡ್ತಾ ಪರಿಹಾರಗಳ ಬಗ್ಗೆ ಮಾತನಾಡಿದ್ರು ಮೇಡಮ್. ಕಳೆದ ಬಾರಿ ಗುಡ್ಡ ಕುಸಿತ ಆದಾಗ ಉತ್ತರ ಕನ್ನಡಕ್ಕೆ ಮುಖ್ಯಮಂತ್ರಿಗಳು ಖುದ್ದು ಭೇಟಿ ಮಾಡಿದ್ರು, ಶಿರಾಡಿಗೂ ಖುದ್ದು ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು, ಹಾಗೆ ಬೆಳಗಾವಿನಲ್ಲಿ ನೆರೆ ಬಂದಾಗ ಖುದ್ದು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಜೊತೆಗೆ 778 ಕೋಟಿ ರೂಪಾಯಿ ಪರಿಹಾರವನ್ನ ನಾವು ರೈತರಿಗೆ ಯಾರ್ಯಾರು ತೊಂದರೆ ಆಗಿದೆ ಅವರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದೀವಿ ಮೇಡಮ್. ಪರಿಹಾರದ ಬಗ್ಗೆನೇ ಮಾತಾಡಿದ್ರು ಮೇಡಮ್. ಕಳೆದ ಬಾರಿ ನಾವು ಒಟ್ಟು ಕೊಟ್ಟಿರ್ತಕ್ಕಂಥ ಯಾವುದು ಬೆಳೆಗಳ ನಾಶ ಆಗಿರೋದಕ್ಕೆ ಕೊಟ್ಟಿರ್ತಕ್ಕಂಥ ಪರಿಹಾರ 4,300 ಕೋಟಿ ಮೇಡಮ್. ಈ ಬಾರಿ 2 ಕಂತುಗಳಲ್ಲಿ ನೇರವಾಗಿ ರೈತರ ಅಕೌಂಟಿಗೆ 2,251 ಕೋಟಿಯನ್ನ ಅವರ ಅಕೌಂಟ್ಗಳಿಗೆ ಹಾಕಿದ್ವಿ ಮೇಡಮ್. ಈ ಬಾರಿನೂ ನೆರೆ ಬಂದಾಗ ವಿಜಯೇಂದ್ರ ಅವರು ಮಾತಾಡ್ತಾ ಇದ್ರು ಮೇಡಮ್, ಆ ಒಂದು ಸ್ಥಳಗಳಿಗೆ ವೈಮಾನಿಕ ಸಮೀಕ್ಷೆ ಬಗ್ಗೆ ಇವರು ಚರ್ಚೆ ಮಾಡ್ತಾರಲ್ಲ. ಹಿಂದೊಮ್ಮೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಬಂದಾಗ ಅವರ ಜೊತೆಗೂಡಿ ಯಡಿಯೂರಪ್ಪನವರು ವಿಮಾನದಲ್ಲೇ ಹೋಗಿದ್ದು. ಆದ್ರೆ ಮನಮೋಹನ್ ಸಿಂಗ್ ಅವರು ವಿಮಾನ ಇಳಿದು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಳಿಯುವಾಗ ಕರ್ನಾಟಕ ರಾಜ್ಯಕ್ಕೆ 1,000 ಕೋಟಿ ರೂಪಾಯಿ ಪರಿಹಾರವನ್ನ ಕೊಟ್ಟಿದ್ರು. ಇವತ್ತು ಆ ಒಂದು ಸ್ಥಳಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಖುದ್ದು ಮೊಕಮಲ್ಲಿದ್ದು ಅಲ್ಲಿಗೆ ಪರಿಹಾರ ಮತ್ತೆ ಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ ಮೇಡಮ್. ಇವತ್ತು ತುಂಗಭದ್ರಾ ಗೇಟ್ ಬಗ್ಗೆ ಮಾತಾಡಿದ್ರು ಮೇಡಮ್. ತುಂಗಭದ್ರಾ ಗೇಟ್ಗಳ ಏನು ಕ್ರಷರ್ ಗೇಟ್ಗಳ ಕಾಮಗಾರಿಯನ್ನ ನಾವು ಮಾಡ್ತಾ ಇದೀವಿ. ಮೊದಲು ಬಾರಿ ಅದು ಯಾವಾಗ ಬಿರುಕುಗೊಂಡಿತ್ತು ಆ ಸ್ಥಳದಲ್ಲಿ ಹಗಲು ರಾತ್ರಿ ಏನದೆ ಯಾರು ತಂಗಡಿಗೆಯವರು ಮಂತ್ರಿಯವರು ಅಲ್ಲೇ ಇದ್ರು, ಮತ್ತೆ DK ಶಿವಕುಮಾರ್ ಅವರು ಆ ಸ್ಥಳಕ್ಕೆ ಮತ್ತೆ ಅವರು ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೆಲ್ಲ ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಮೇಡಮ್. ರಸ್ತೆ ಗುಂಡಿಗಳ ಬಗ್ಗೆ ಬಿಜೆಪಿ ವಕ್ತಾರರು ಮಾತಾಡಿದ್ರು ಮೇಡಮ್. ಕಳೆದ ಬಾರಿ ಏನು ಇವರ ಸರ್ಕಾರ ಏನು ಹೋಗುವಂತ ಸಂದರ್ಭದಲ್ಲಿ ಮೇಡಮ್ 7,121 ಕೋಟಿ ರೂಪಾಯಿ ರಸ್ತೆ ಗುಂಡಿ ಮುಚ್ತೀವಿ ಅಂತೇಳಿ ಬಿಲ್ ತಗೊಂಡಿದ್ದಾರೆ. ಆ ಎಷ್ಟು ಗುಂಡಿಗಳನ್ನ ಇವರು ಮುಚ್ಚಿದ್ದಾರೆ ಅನ್ನುವಂಥದ್ದು ವಿಚಾರ ಮೇಡಮ್. ಇವತ್ತು ಬೆಂಗಳೂರಿನಲ್ಲಿ ನಾವು ವೈಟ್ ಟಾಪಿಂಗ್ ಆಗಿರ್ಬೋದು ಅಥವಾ ಡಾಂಬರೀಕರಣ, ಯಾಕೆಂದ್ರೆ ಮುಚ್ಚೋದ್ರಿಂದ ಅದು ಶಾಶ್ವತ ಪರಿಹಾರ ಅಲ್ಲ. ಹಲವು ರಸ್ತೆಗಳು ವೈಟ್ ಟಾಪಿಂಗ್ ಜೊತೆಗೆ ಡಾಂಬರೀಕರಣ ಆಗಿರ್ತಕ್ಕಂಥದ್ದು ಮೇಡಮ್. ನನ್ನ ಮನೆಯಿಂದ ನಾನು ಬರ್ತಿಲ್ಲ, ಬೇಕಾದ್ರೆ ನಾಳೆನೂ ವಿಡಿಯೋನ ಮಾಡ್ಕೊಂಡ್ ಬರ್ತೀನಿ, ನಿಮ್ಮ ಕಚೇರಿ ತನಕ ನನಗೆ ಒಂದೇ ಒಂದು ಗುಂಡಿ ಕಾಣಲ್ಲ. ಗುಂಡಿ ಇತ್ತು, ಕಾಂಗ್ರೆಸ್ ವಕ್ತಾರರು ಬರೋರು ಓಡ್ಬೇಡ. ಒಂದೆರಡು ಕಿಲೋಮೀಟರ್ ಕಮಿಂಗ್ ಫ್ರಮ್ ಎಲ್ಲಿಂದ ಮಲ್ಲೇಶ್ವರಂ ಇಂದ ಇಲ್ಲಿ ತನಕ ಬರೋದಕ್ಕೆ ಮಿನಿಮಮ್ ಅಂದ್ರೆ 4 ರಿಂದ 5 ಕಿಲೋಮೀಟರ್ ಇದೆ. ಎಸ್, ಗುಂಡಿಗಳು ಇತ್ತು, ನಾನು ಹೋಗ್ತೀನಿ. ಆದ್ರೆ ನಮ್ಮ ಸರ್ಕಾರ ನುಡಿದಂತೆ ಅದನ್ನ ಮುಚ್ಚುವಂತ ಕೆಲಸ ಕಾಮಗಾರಿಗಳನ್ನ ಮಾಡಿದೆ ಮೇಡಮ್. ಹಾಗೇನೆ ಇವತ್ತು ಅನೇಕ ಯೋಜನೆಗಳ ಬಗ್ಗೆ ಇವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತು ನಮ್ಮ ಸರ್ಕಾರಕ್ಕೆ ಅದೇನೋ ದರಿದ್ರ ಅನ್ನೋ ಪದ ಇವ್ರು ಹೇಳಿದ್ರು ಮೇಡಮ್. ಇವತ್ತು ಕೇಂದ್ರದಲ್ಲಿ ಅದು ಸತ್ತೋಗಿರೋ ಸರ್ಕಾರ ಇದೆಯಾ ಅಥವಾ ದರಿದ್ರ ಸರ್ಕಾರ ಇದೆಯಾ ಅಂತ ಬಿಜೆಪಿ ವಕ್ತಾರರೇ ಹೇಳ್ಬೇಕು. ಯಾಕೆಂತಂದ್ರೆ ನಾನು ಮನಮೋಹನ್ ಸಿಂಗ್ ಅವರ ಉದಾಹರಣೆಯನ್ನು ಕೊಟ್ಟೆ ಮೇಡಮ್. ಇವತ್ತು ನಾವು ನೆರೆಗ ತಾವು ಬಂದ್ವಿ ಮೇಡಮ್. ನೆರೆಗ ಬಾಕಿನೇ 6,687 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಡ್ಬೇಕು ಮೇಡಮ್. ನಮ್ಮ ತೆರಿಗೆ ಹಣನೇ 2,200,000 ಕೋಟಿ ಕೊಡ್ಬೇಕು
ಮೇಡಮ್. ನಮ್ಮ ನೀರಾವರಿ ಯೋಜನೆಗಳ ಹಣವನ್ನ ಕೇಂದ್ರ ಸರ್ಕಾರ ಕೊಡ್ಬೇಕು ಮೇಡಮ್. ಅನೇಕ ಯೋಜನೆಗಳು ಇವರು ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಕರ್ನಾಟಕಕ್ಕೆ ಬಂದಿಲ್ಲ ಮೇಡಮ್. ಮೇಡಮ್, PM ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನಾವು ಅನ್ಕೊಂಡಿದ್ವಿ ಮೇಡಮ್. ನನಗೆ ಯಾಕೋ ಇವರು ಒಂಥರ ಪೋಸ್ಟ್ ಮ್ಯಾನ್ ತರ ಕಾಣಿಸ್ತಾ ಇದ್ದಾರೆ. ಚುನಾವಣೆಗಳಿದ್ದಾಗ ಮಾತ್ರ ಇವರು ಆ ಒಂದು ರಾಜ್ಯಗಳಿಗೆ, ಆ ಒಂದು ನಗರಗಳಿಗೆ ಹೋಗುವಂತದನ್ನ ಮಾಡ್ಕೊಂಡಿದ್ದಾರೆ. ಚುನಾವಣೆ ಇಲ್ಲ ಅಂತಂದ್ರೆ ಸುಮಾರು 438 ವಿದೇಶಿ ಪ್ರವಾಸಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ವಿದೇಶಿ ಪ್ರವಾಸ ಮಾಡಿ ತಪ್ಪೇನಿಲ್ಲ, ಎಲ್ಲರ ಜೊತೆ ಸಂಬಂಧ ಇರಬೇಕು. ಆದ್ರೆ ಇತ್ತೀಚೆಗಷ್ಟೇ ಆದಂತ ದಾಳಿಗಳಾದಾಗ ನಮ್ಮ ದೇಶದ ಧ್ವನಿಯಾಗಿ ಎಷ್ಟು ನೆರೆಹೊರೆಯ ದೇಶಗಳು ನಿಂತ್ಕೊಂಡು ಅನ್ನುವಂತ ವಿಚಾರವನ್ನು ಚರ್ಚೆ ಆಗ್ಬೇಕಲ್ಲ ಮೇಡಮ್. ಮೇಡಮ್, ಇವತ್ತು ನಮ್ಮ ಸದನದ ಚರ್ಚೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ, ಸಂತೋಷ ಮೇಡಮ್. ಆದ್ರೆ ಇವತ್ತು ಕೇಂದ್ರದಲ್ಲಿ ಯಾವುದು ಒಂದೇ ಮಾತರಂ ಚರ್ಚೆ ಅಂತೇಳಿ 2 ದಿನ ಇವತ್ತು ದೇಶದ ನಿರುದ್ಯೋಗಿಗಳ ಬಗ್ಗೆ, ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯದ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ, ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದೀವಿ. ಅದರ ಬಗ್ಗೆ ರಾಷ್ಟ್ರದ ರಾಜಧಾನಿಯಲ್ಲಿ ಯಾವುದೇ ಚರ್ಚೆಗಳು ಆಗ್ತಾ ಇಲ್ಲ. ಆದ್ರೂ ಬಹಳ ಮುಖ್ಯವಾಗಿ ನಾ ಹೇಳ್ಬೇಕಂತಂದ್ರೆ ಮೇಡಮ್, ನಮ್ಮ ಸಂಸದರುಗಳು ಶ್ರೇಯಸ್ ಪಾಟೀಲ್ ಅವರಾಗಿರ್ಬೋದು, ಪ್ರಭಾ ಮಲ್ಲಿಕಾರ್ಜುನ ಆಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರತಿಯೊಬ್ರು ಅವರವರ ಕ್ಷೇತ್ರಗಳ ರಾಜ್ಯಗಳ ಧ್ವನಿಯಾಗಿ ನಿಂತು ಇವತ್ತು ಸಂಸತ್ನಲ್ಲಿ ನಮ್ಮ ಕಾಂಗ್ರೆಸ್ನ ಸಂಸದರುಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ 11 ವರ್ಷದಲ್ಲಿ ಬಿಜೆಪಿಯ ಸಂಸದರು ದೇಶದ ಪ್ರಧಾನಿಯವರನ್ನಾಗ್ಲಿ ಅಥವಾ ನಾಡಿನ ಹಿತಕ್ಕಾಗ್ಲಿ ಎಷ್ಟು ದಿನ ಇವರು ಧ್ವನಿ ಎತ್ತಿದ್ದಾರೆ ಅನ್ನುವಂಥದ್ದೇ ನನ್ನ ಪ್ರಶ್ನೆ ಮೇಡಮ್. ರಿಷಿಕ್ ಅವರೇ ಹೇಳಬೇಕು, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅನ್ನುವಂಥ ಒಂದು ಮಾತಿದೆ. ಹಂಗೆ ಉತ್ತರ ಕರ್ನಾಟಕದ ಬಗ್ಗೆ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಧ್ವನಿಗೂಡಿಸ್ಬೇಕು, ಸಮಸ್ಯೆಗೆ ಪರಿಹಾರ ತಗೋಬೇಕು ಅಂತ ಹೇಳಿ ಅಧಿವೇಶನ ಆಗ್ತಾ ಇದ್ರು ಕೂಡ ಏನು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೇ ಬರ್ತಿದೆಯಲ್ಲ, ಯಾಕೆ ಹಂಗಾಗ್ತಾ ಇದೆ? ಇದು ಆಡಳಿತ ಪಕ್ಷದ ವೈಫಲ್ಯನ, ವಿಪಕ್ಷದವರೇ ಸಬ್ಜೆಕ್ಟ್ ಡೈವರ್ಟ್ ಮಾಡ್ತಿದ್ದಾರೆ, ಹೆಂಗಿದು? ಮೇಡಮ್ ನೋಡಿ, ಉತ್ತರ ಕರ್ನಾಟಕದಕ್ಕೋಸ್ಕರ ನಾವು ಚಳಿಗಾಲದ ಅಧಿವೇಶನ ನಾವೇನು ಮಾಡ್ತೀವಿ, ಯಾವುದೇ ಆಡಳಿತ ಪಕ್ಷದವರಿರಲಿ, ಯಾವುದೇ ಆಡಳಿತ ಅಧಿಕಾರದಲ್ಲಿರುವಂಥ ಸರ್ಕಾರದವರಿರಲಿ, ಉತ್ತರ ಕುಮಾರ ಸರ್ಕಾರ ಮಾಡಬಾರ್ದು ಯಾವತ್ತು. ಯಾಕೆಂದರೆ ಇದು ಪ್ರತ್ಯೇಕವಾಗಿ ನಾವು ಉತ್ತರ ಕರ್ನಾಟಕಕ್ಕೆ ಏನಾದರೂ ಒಳ್ಳೇದಾಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ಯಾವುದೇ ಆಡಳಿತ ಸರ್ಕಾರ ಇರಲಿ, ಅದು ಇಂಥವರೇ ಅಂಥವ್ರೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು ನಾವು ಈ ಅಧಿವೇಶನ ಆಗೋದಕ್ಕಿಂತ ಮುಂಚೆ ಮಹಾರಾಜರು, ಡೆಪ್ಟಿ ಮಹಾರಾಜರು ಒಂದು ಸಭೆ ಕರೆದಿದ್ರು, ಏನದು ನಾಟಿಕೋಳಿ ಸಭೆ. ಪ್ರಜೆಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು, ನಮ್ಮ ಮಹಾರಾಜರು, ಡೆಪ್ಟಿ ಮಹಾರಾಜರು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೆಲ್ಲ ಘೋಷಣೆ ಮಾಡ್ತೀವಿ ಅನ್ನೋ ವಿಚಾರ ಹೇಳ್ತಾರೆ, ಅಥವಾ ಕರ್ನಾಟಕ ರಾಜ್ಯಕ್ಕೆ ನಾವು ಏನೋ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಅನೌನ್ಸ್ ಮಾಡ್ತೀವಿ ಪ್ರೆಸ್ ಮೀಟ್ ಕರೆದುಬಿಟ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಲ್ಲ ಬಿಡಿ, ಅಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ನೀವು ಅವ್ರದ್ದೇನು ಒಪ್ಪಂದ ಇದೆ, ಏನ್ ಮಾತಾಡ್ತಾರೆ, ಇಲ್ಲಿ ಕರ್ನಾಟಕ ರಾಜ್ಯದ ಪ್ರಜೆಗಳ ಎಕ್ಸ್ಪೆಕ್ಟೇಷನ್ ಅದಿತ್ತು. ಆದ್ರೆ ಕಾಂಗ್ರೆಸ್ ಪ್ರಜೆಗಳಿಗೆ ಏನಿತ್ತು ಅಂತಂದ್ರೆ, ಮಹಾರಾಜರು, ಡೆಪ್ಟಿ ಮಹಾರಾಜರ ಸಂಧಾನ ಕಾರ್ಯಕ್ರಮ ಸರಿಯಾಗಿ ಆಯ್ತಾ ಇಲ್ವಾ, ನಾಟಿ ಕೋಳಿ ಸರ್ ತಿನ್ಲಿಲ್ವಾ ಅನ್ನೋದೇ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲ, ಇದೇ ವಿಚಾರವಾಗಿ ನಾವು ನೋಡೋದಾದ್ರೆ ತಕ್ಷಣಕ್ಕಂತೂ ಇದು ಮುಗಿಯುವಂಥದ್ದಲ್ಲ. ಈಗ ಇದು ನಾಟಿ ಕೋಳಿ ಸಾರಿ ಬ್ರೇಕ್ಫಾಸ್ಟ್ ಆಗಿದೆ, ನೆಕ್ಸ್ಟ್ ಲಂಚ್ ಇದೆ, ಒಂದು ಬನ್ನೂರು ಕುರಿ ಮಟನ್ ಕಾರ್ಯಕ್ರಮ, ಅದೊಂದು ಪಾರ್ಟ್ 2 ಇದೆ. ಅಧಿವೇಶನ ಆದ್ಮೇಲೆ, ಅದು ಸಂಕ್ರಾಂತಿಗೆ. ಅದಾದ್ಮೇಲೆ ಫೈನಲಿ ಇಂದ್ರಪ್ರಸ್ಥ, ಇವಾಗ ಡೆಲ್ಲಿ ಇಂದ್ರಪ್ರಸ್ಥ ಆಗಿದೆ. ಸೊ ಇಂದ್ರಪ್ರಸ್ಥಕ್ಕೆ ಹೋಗ್ಬಿಟ್ಟು ಅಲ್ಲಿ ರಾಜಮಾತೆ ಹಾಗೂ ಯುವರಾಜರು ಅವರು ಇಟಲಿಯಿಂದ ಪಿಜ್ಜಾ ತರಿಸಿ, ಈ ಪಿಜ್ಜಾವನ್ನು ನಾವು 5 ನಾವು ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದೀವಿ, ನಾವೇನ್ ಬೇರೆ ಮಾತಾಡ್ತಾ ಇಲ್ಲ. ಪ್ಲೀಸ್, ನಾವು ಫಸ್ಟ್ ರಿಯಾಕ್ಷನ್ ಮಾತಾಡ್ತಾರೆ, ಆಯ್ತು ಕೇಳಿಸ್ಕೊಳ್ರಿ. ನಾವು ರಾಜ ಮಾತಾಡ್ರೆ ಅಲ್ಲ, ರಾಜ ಮಾತಾಡ್ರೆ ರಾಜ ಮಾತಾಡ್ರೆ ಏನು ಕೆಟ್ಟ ಪದನ? ಅದು ಎಲ್ಲಿ ಮಾತಾಡ್ತಾರೆ? ರಾಜ ಮಾತಾಡ್ರೆ ಹೇಳ್ರಿ, ರಾಜ ಮಾತಾಡ್ರೆ ತಪ್ಪು ಅಂತ ಇತಿಹಾಸ ನಡೀತಾ ಇಲ್ಲ ಮೇಡಮ್, ಪ್ರಜಾತಂತ್ರ ವ್ಯವಸ್ಥೆ. ಫಸ್ಟ್ ರಿಯಾಕ್ಷನ್ ಡಿಸ್ಟರ್ಬ್ ಕೇಳಿಸ್ಕೊಳ್ಳಿ, ಸುಮ್ಮನೆ ಸಮಾಧಾನ. ಸೊ ರಾಜಮಾತೆ ಹಾಗೂ ಯುವರಾಜರು ಇಟಲಿಯಿಂದ ತರಿಸಿರುವಂತ ಪಿಜ್ಜಾನ ಮಹಾರಾಜರೇ ತಿಂತಾರ 5 ವರ್ಷ, ಅಥವಾ ಅದನ್ನ ಪೀಸ್ ಮಾಡಿಬಿಟ್ಟು ಮಹಾರಾಜರು, ಡೆಪ್ಯೂಟಿ ಮಹಾರಾಜರು ತಿಂತಾರ ಅಂತ ಇದನ್ನ ಹೇಳೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿನೂ ಆಗಲ್ಲ. ಅತಂತ್ರ ನಿಮ್ಗೆ ಈ 2 ವರ್ಷದಲ್ಲಿ ಆಗಿರುವಂತದ್ದು ಇದನ್ನೇ. ದಯಮಾಡಿ ಯಾಕೆ ಇಷ್ಟೊಂದು ಪೀಠಿಕೆ ಕೊಟ್ಟೆ ನಾನು ಅಂತ ಹೇಳಿದ್ರೆ, ಅನ್ಲೆಸ್ ದೇರ್ ಇಸ್ ನೋ ಕ್ಲಾರಿಟಿ ಆನ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇನ್ ಕರ್ನಾಟಕ, ನಿಮ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಲ್ಲ. ಇನ್ನ ನಮ್ಮ ಸ್ನೇಹಿತರು ತುಂಬಾ ಮುಖ್ಯಮಂತ್ರಿ ಸ್ಥಾನ ಏನಾದ್ರು ಖಾಲಿ ಇದೆಯಾ? ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಯಾವುದೇ ಯೋಜನೆ ನಿಮ್ಗೆ ಎಲ್ಲಿದೆ, ಎಲ್ಲಿ ನಡೀತಾ ಇದೆ ನಿಮ್ಗೆ? ನಾನು ಅದಕ್ಕೆ ಬೇಕಾದ್ರೆ ನಿಮ್ಗೆ ಇನ್ನೊಂದು ಡಿಬೇಟ್ ಚರ್ಚೆ ಕುತ್ಕೊಳ್ಳೋಣ. ಎಷ್ಟು ಫೈಲ್ ಮೂವ್ ಆಗಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಷ್ಟು ಸೈನ್ ಹಾಕಿದ್ರೆ, ಚೀಫ್ ಸೆಕ್ರೆಟರಿ ಎಷ್ಟು ಸೈನ್ ಹಾಕಿದ್ರೆ, ಪ್ರತ್ಯೇಕವಾಗಿ ಚರ್ಚೆ ಕುತ್ಕೊಳ್ಳೋಣ. ಇನ್ನ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬರೋಣ, ಪ್ರಜೆಗಳ ವಿಚಾರ ಏನಾಗಿದೆ ಅಂತ ತಗೋಣ. ಇಲ್ಲಿ ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ಆಡಳಿತ ಪಕ್ಷ ಯಾವ ರೀತಿ ಇರಬೇಕು ಅನ್ನೋದು ನಾಲೆಡ್ಜ್ ಇಲ್ಲ,
ಸೆಂಟ್ರಲ್ ಅಲ್ಲಿ ವಿರೋಧ ಪಕ್ಷವಾಗಿ ಯಾವ ರೀತಿ ಇರಬೇಕಂತ ನಾಲೆಡ್ಜ್ ಇಲ್ಲ. ಯಾಕೆ ಅಂತಂದ್ರೆ ವಿರೋಧ ಪಕ್ಷವಾಗಿ ನಾವು ಯಾವ ರೀತಿ ಧ್ವನಿ ಎತ್ತುತ್ತೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ನಮ್ಮ ಸ್ನೇಹಿತರು ಬಾರಿ ಏನೋ ಹೇಳ್ತಾ ಇದ್ರು 10 ವಿಷಯ ನನಗೆ ಹೇಳ್ಬಿಡಿ, ಅವನ ನ್ಯಾಷನಲ್ ಇಂಟ್ರೆಸ್ಟ್ ನಾವು ವಿರೋಧ ಪಕ್ಷವಾಗ್ಬಿಟ್ಟು ಇರುವಂತ ಸೆಂಟ್ರಲ್ NDA ಗವರ್ಮೆಂಟ್ ವಿರುದ್ಧವಾಗಿ ನಾವು ಇದ್ರ ವಿಚಾರವಾಗಿ ಓಡಾಡಿದೀವಿ ಅಂತ 10 ವಿಷಯ ನಾನು ಹೇಳ್ಬಿಡಿ, ನಾನು ಇವತ್ತು ನಿವೃತ್ತಿ ಹೊಂದ್ಬಿಡ್ತೀನಿ ರಾಜಕೀಯದಿಂದ. ಇನ್ನ ಸ್ಟೇಟ್ಗೆ ಬರೋಣ. ಸ್ಟೇಟ್ಗೆ ಬಂದಾಗ ಆಡಳಿತ ಪಕ್ಷದಲ್ಲಿ ಇರುವಂತವರು ನಾವು ನೋಡ್ಕೊಂಡ್ ಬಂದಿರುವಂತ ಯಾವುದೇ ಅಧಿವೇಶನಗಳಲ್ಲಿ ಏನಾಗುತ್ತೆ, ಫಸ್ಟ್ ನಾವು ಮಸೂದೆಗಳನ್ನ ಮಂಡನೆ ಮಾಡ್ತೀವಿ. ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬಜೆಟ್ ಇದೆ, ಯಾವ್ಯಾವ ಯೋಜನೆಗಳನ್ನ ಕೊಡ್ತಾ ಇದೀವಿ, ಯಾವ್ಯಾವ ಅಭಿವೃದ್ಧಿಗಳನ್ನ ಮಾಡಿದೀವಿ, ಇದನ್ನ ಕರ್ನಾಟಕ ರಾಜ್ಯದ ಜನತೆಗೆ ಫಸ್ಟ್ ನೀವು ಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ದ ರೂಲ್. ಇಫ್ ಯು ಆರ್ ಎ ಗುಡ್ ಗವರ್ನೆನ್ಸ್ ಗವರ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ 3 days ನಿಮಗೆ ಯಾವುದೇ ನಡೀಲಿ, ನಿಮಗೆ ಚಳಿಗಾಲ ಅಧಿವೇಶನ ಇರಲಿ ಅಥವಾ ರೆಗ್ಯುಲರ್ ಅಧಿವೇಶನ ಇರಲಿ, ಫಸ್ಟ್ 2 or 3 days ಇಟ್ ಈಸ್ ಓನ್ಲಿ ದ ರೂಲಿಂಗ್ ಗವರ್ಮೆಂಟ್ ಶುಡ್ ಸೇ ನಾವು ಏನ್ ಕೊಟ್ಟಿದೀವಿ, ಏನ್ ಕೊಡ್ತಾ ಇದೀವಿ ಜನಕ್ಕೆ, ನಿನ್ನೆ ಏನಿತ್ತು ಇವತ್ತು ಏನಾಗುತ್ತೆ, ನಾಳೆ ಯಾವ ರೀತಿ ನೀವು ಸುಭಿಕ್ಷವಾಗಿರ್ತೀರಾ ಅಥವಾ ಯಾವ ರೀತಿ ಅಭಿವೃದ್ಧಿ ಆಗ್ತೀರಾ ಅಂತ ಪ್ರೆಸೆಂಟೇಷನ್ ಕೊಡಬೇಕು. ಅದರ ಮೇಲೆ ನಾವು ವಿರೋಧ ಪಕ್ಷದವರು ಇದು ಕೊಟ್ಟಿದ್ದೀರಾ, ಕೊಟ್ಟಿಲ್ವಾ, ನೀವು ಹೇಳಿರುವಂತ ಲಾಸ್ಟ್ ಅಧಿವೇಶನದಲ್ಲಿ ಯಾವ ರೀತಿ ಕೊಟ್ಟಿದ್ರಿ, ಅದು ಈಡೇರಿಸಿಲ್ವಾ, ಅಥವಾ ಈಗ ಎಷ್ಟು ಬಜೆಟ್ ಅಲೋಕೇಶನ್ ಮಾಡಿದ್ದೀರಾ, ಇದೆಲ್ಲ ವಿಚಾರಗಳು ನಾವು ಧ್ವನಿ ಎತ್ತುತ್ತೀವಿ. ಯಾಕೆ ಅಂತ ಹೇಳಿದ್ರೆ ವಿ ಆರ್ ಲೈಕ್ ಟೆಸ್ಟಿಂಗ್ ಮಾಸ್ಟರ್ಸ್, ನೀವು ಹೇಳಿರುವಂತ ನಡ್ಕೊಂಡಿದ್ರೆ ಇಲ್ವಾ ಅಂತ ಅಂದ್ಬಿಟ್ಟು. ಇನ್ನು ಪರ್ಟಿಕ್ಯುಲರ್ ಆಗಿ ಮಾತಾಡೋಣ. 4 ಲಕ್ಷ ಕೋಟಿ ಬಜೆಟ್ ಈ ವರ್ಷದ ಫೈನಾನ್ಷಿಯಲ್, ಲಾಸ್ಟ್ ಇಯರ್ದು 3.25 ಲಕ್ಷ ಕೋಟಿ ಬಜೆಟ್. ನಮ್ಮ ಕಾಂಗ್ರೆಸ್ ಸ್ನೇಹಿತರು ದಯಮಾಡಿ ಉತ್ತರ ಕರ್ನಾಟಕಕ್ಕೆ ಈ 4 ಲಕ್ಷ ಕೋಟಿಲಿ ಎಷ್ಟು ಪರ್ಸೆಂಟೇಜ್ ಆಫ್ ದ ಬಜೆಟ್, ನಾನು ಪರ್ಟಿಕ್ಯುಲರ್ ನಂಬರ್ಸ್ ಕೇಳ್ತಾ ಇಲ್ಲ, ಎಷ್ಟು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಆಫ್ ದ ಬಜೆಟ್ ಹ್ಯಾವ್ ಯು ಡೆಡಿಕೇಟೆಡ್ ಟು ದ ಉತ್ತರ ಕರ್ನಾಟಕ. ಆಮೇಲೆ ಮೇಡಮ್ ಇನ್ನೊಂದು, ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ತುಂಬಾ ಬುದ್ಧಿವಂತರಲ್ವಾ, ಅವರೆಲ್ಲ ಎಷ್ಟು ತಲೆಮಾಂತರದಿಂದ ಇದಾರಲ್ವಾ, ಅವರಿರುವಂತ ಕ್ಷೇತ್ರಗಳು ಇವತ್ತಿನ ದಿವಸ ಶೈಕ್ಷಣಿಕವಾಗಿ ಲಿಸ್ಟ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದ ದಯಮಾಡಿ ಹೇಳಬೇಕು. ಆಮೇಲೆ ಅಲ್ಲಿರುವಂತ ಯುವಕರಿಗೆ ಯಾವ ಸ್ಥಾನದಲ್ಲಿದೆ ಅನ್ನೋದ ದಯಮಾಡಿ ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆನ್ಸರ್ ಮಾಡಬೇಕು. ಆಮೇಲೆ ಅಭಿವೃದ್ಧಿ, ಅಲ್ಲಿರುವಂತ ಯಾವ 2-3 ಜಿಲ್ಲೆಗಳು ನಿಮಗೆ ಇಟ್ ಕ್ಯಾನ್ ಬಿಕೇಮ್ ಅನ್ IT ಹಬ್ ಅಥವಾ ಒಂದು ವಾಣಿಜ್ಯವಾಗಿ ಏನದು ಕೈಗಾರಿಕಾ ಅಥವಾ ವಾಣಿಜ್ಯ ಜಿಲ್ಲೆಯಾಗಿ ಯಾವ್ದು ಮಾಡಿದರೆ ಯಾವ್ದು ಮಾಡಕ್ಕಾಗುತ್ತೆ, ಇದನ್ನ ದಯಮಾಡಿ ಡೈರೆಕ್ಟ್ ಆಗಿ ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ರೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಿರುವಂತ ಜನಕ್ಕೆ ಒಂದು ಮಾಹಿತಿ ಕೊಟ್ಟಂಗಾಗುತ್ತೆ. ರೈಟ್. ಸದ್ಯದ ಅಧಿವೇಶನದ ಪರಿಸ್ಥಿತಿಯನ್ನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಬೇಕು, ಏನು ಹೇಳಬೇಕು ನಿಜಕ್ಕೂ ಕೂಡ ಗೊತ್ತಿಲ್ಲ. ಅನಿಲ್ ನಾಚಪ್ಪ ಅವರೇ, ವೈದ್ಯ ಹೇಳೋದು ರೋಗಿ ಬಯಸಿದ್ದು ಒಂದೇ ಅಂತ ಹೇಳ್ತಾರಲ್ಲ, ಹಾಗೆ ಕೊಂಕಣ ಸುತ್ತಿ ಮೈಲಾರ್ಗೆ ಬರೋ ಹಾಗೆ ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು. ಎಗೇನ್ ಕುರ್ಚಿಗೆ ತೊಗೊಬಂದು ನಿಂತಿರ್ತಾರೆ. ಒಬ್ಬರದೇನು ಕಿಂಗ್ ಈಸ್ ಅಲೈವ್ ಅಂತ ಪೋಸ್ಟ್ ಹಾಕೊಂಡ್ರೆ ಅದನ್ನೇ ಆರ್ ಅಶೋಕ್ ಅವ್ರು ಚರ್ಚೆ ಮಾಡ್ತಾರೆ ಅನ್ನೋದಾದರೆ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೆ ಆಡಳಿತ ಮತ್ತು ವಿಪಕ್ಷಕ್ಕೆ ವ್ಯವಧಾನ ಇದೆಯಾ, ಸಂಯಮ ಇದೆಯಾ, ಇಚ್ಛಾಶಕ್ತಿ ಇದೆಯಾ? ಮೇಡಮ್ ಇದು ನೋಡಿ, ಈ ಸದನ ಅಂದರೆ ಸದನ ಪಟುಗಳು ಇರ್ತಾರಲ್ಲಿ, ಅಲ್ಲಿ ಏನಂದರೆ ಮುಖ್ಯಮಂತ್ರಿಗಳಿಗೆ ಶ್ಯಾಡೋ ಮುಖ್ಯಮಂತ್ರಿಯಾಗಿ ಏನು ಪ್ರತಿಪಕ್ಷದ ನಾಯಕರು ಇರ್ತಾರೆ. ಇದೇ ರೀತಿ ಪ್ರತಿಯೊಬ್ಬ ಮಂತ್ರಿಗಳಿಗೂ ಸಹ ಪ್ರತಿಪಕ್ಷದಲ್ಲಿ ಒಬ್ಬೊಬ್ಬನ್ನ ನಿಯೋಜಿಸಿರ್ತಾರೆ. ಅವ್ರಿಗೆ ಕ್ವಶನ್ ಕೇಳೋದು ಇಂಥದ್ದಿರುತ್ತೆ. ಅದಾದ ನಂತರ ಈಗಿನ ಇದರಲ್ಲಿ ಈ ಸದನ ಪಟುಗಳು ಯಾರು ಪೇಪರ್ಗಳನ್ನೇ ಓದಲ್ಲ ಅನ್ಸುತ್ತೆ. ಬೇರೆ ಬಿಟ್ಬಿಡಿ, ಅವ್ರ ಮಾಹಿತಿಗಳು ಬಿಟ್ಬಿಡಿ, ಪೇಪರ್ಗಳೇ ಓದಲ್ಲ ಅನ್ಸುತ್ತೆ. ಯಾಕಂದರೆ ಇವತ್ತು ಉತ್ತರ ಕರ್ನಾಟಕದ ನೀವು ಯಾವುದೇ ಪತ್ರಿಕೆಗಳಲ್ಲಿ ಓದಿದ್ರೂ ಸಹ ಏನು ಹೇಳುತ್ತೆ ಅಂದರೆ 5 ಮುಖ್ಯವಾದ ಅಲ್ಲಿ ತೊಂದರೆಗಳಿದೆ. ಒಂದು ಹೆಲ್ತ್ ಕೇರು ಮತ್ತು ಎಜುಕೇಷನ್. ಒಂದು ಮನೆಯಿಂದ ಯಾವುದಾದ್ರೂ ಒಳ್ಳೆ ಮೆಡಿಕಲ್ ಇದಕ್ಕೆ ಹೋಗ್ಬೇಕಂದ್ರೆ 100 ಕಿಲೋಮೀಟರ್ ದೂರ ಅಷ್ಟು ಜನ ಹೋಗಬೇಕು ಅಂತೇಳಿ. ಆಮೇಲೆ ನೀರಿಂದು, ಮುಖ್ಯವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಮಹದಾಯಿ ಯೋಜನೆ, ಇವೆರಡರಿಂದನೂ ಅವರಿಗೆ ಸುಮಾರು ವರ್ಷಗಳ ಬೇಡಿಕೆ ಇದೆ. ನೀರಿಂದ ಒಂದು ತೊಂದರೆ ಇದೆ. ಮತ್ತೆ ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಯಾವಾಗಲೂ ನೋಡಿ ನೀವು, ಈ ಒಂದು ಕಡೆ ಬರಗಾಲ ಇರುತ್ತೆ, ಇನ್ನೊಂದು ಕಡೆ ಮಳೆ ಹೆಚ್ಚಾದ ಅತಿವೃಷ್ಟಿ ಆಗುತ್ತೆ. ಇವು 2 ತುಂಬಾ ದೊಡ್ಡ ತೊಂದರೆಗಳಲ್ಲಿ ಇರುವಂಥದ್ದು. ಇನ್ನು 4ನೇದೇನು ಅಂದರೆ ಯಾವುದೇ ಒಂದು ದೊಡ್ಡ ಕೈಗಾರಿಕೆಗಳು ಅಲ್ಲಿಗೆ ಬರ್ತಾ ಇಲ್ಲ. ಇವತ್ತು ಏನು ನಮ್ಮ ಏನು IT-BT ಸಚಿವರುಗಳೇನು ಬೆಂಗಳೂರಲ್ಲಿ ನೀವು ತಗೊಂಡ್ಬಂದು IT-BT ಇದನ್ನು ಮಾಡ್ತೀರಾ, ಆಗ ಒಂದು 9 ಲಕ್ಷ ಕೋಟಿ ಬಂತು ಅಂತ ಹೇಳ್ತೀರಾ. ಯಾಕೆ ಒಂದು ಸತಿ ಆದರೂ ನೀವು ಪ್ರಯತ್ನ ಪಡಲ್ಲ? ಹುಬ್ಳಿಯಲ್ಲೋ ಧಾರವಾಡದಲ್ಲೋ ಎಲ್ಲಾದರೂ ಒಂದು ಕಡೆ ಇಲ್ಲಿ ಮಾಡಿರೋವಂಥ ಏನು IT-BT ಫೇರ್ಗಳನ್ನ ಮಾಡ್ತೀವಲ್ಲ, ಎಕ್ಸ್ಪೋಗಳನ್ನ ಮಾಡ್ತಿರಲ್ಲ, ಅಲ್ಲಿ ಮಾಡ್ಬೋದಲ್ವ? ಅದ್ರ ಬಗ್ಗೆ ನೀವು ಚಿಂತನೆಗಳು ಮಾಡ್ಬೋದು. ಅದನ್ನು ಮಾಡಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಉತ್ತರ ಕರ್ನಾಟಕದ ಜನಕ್ಕೆ ಬೇಕಾಗಿರೋದು ಪೊಲಿಟಿಕಲ್ ಆಗಿ ನಿಜವಾಗ್ಲೂ ಅವರನ್ನ ತಾರತಮ್ಯ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತಾ ಇದ್ದಾರೆ, ಪೊಲಿಟಿಕಲಿ ಅಂದರೆ ಎಲ್ಲ
ಬಜೆಟ್ಗಳಲ್ಲೂ ಅಲ್ಲಿಗೆ ಅಲೋಕೇಶನ್ ಮಾಡ್ತಾರೆ, ತಲುಪೋದೇ ಇಲ್ಲ ಅಲ್ಲಿಗೆ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅದು ಸಾಧ್ಯ ಇಲ್ವೋ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಅದಾದ್ಮೇಲೆ ನೋಡಿ ಮೇಡಮ್, ಉತ್ತರ ಕರ್ನಾಟಕದಲ್ಲಿ ಏನು ಈ ಚಳಿಗಾಲದ ಅಧಿವೇಶನ ಮಾಡ್ತಾರಲ್ವಾ, ಇದನ್ನ ಬೇಸಿಗೆ ಕಾಲದ ಅಧಿವೇಶನ ಮಾಡ್ಬೇಕು. ಆಗ ಈ ಇಲ್ಲಿಂದ ಹೋಗಿದ್ದಾರೆ ನೋಡಿ, ಇವರಿಗೆ ಬಿಸಿ ತಟ್ಟುತ್ತೆ. ಈಗ ಈ ಚಳಿಗಾಲದಲ್ಲಿ ತುಂಬಾ ಒಳ್ಳೆ ವಾತಾವರಣದಲ್ಲಿದ್ದಾರೆ, ಅದರಿಂದ ಅವ್ರಿಗೆ ಕಷ್ಟ ಗೊತ್ತಾಗ್ತಿಲ್ಲ. ಬೇಸಿಗೆ ಕಾಲದ ಅಧಿವೇಶನ ಅಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ಬಿಸಿ, ಅಲ್ಲಿ ಜನಗಳು ಕಷ್ಟಪಡ್ತಿರೋ ಬೋಣೆಗಳನ್ನ ಜನಕ್ಕೆ ಗೊತ್ತಾಗುತ್ತೆ. ಇವತ್ತು ಯಾವುದೇ ಪಕ್ಷದವರು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ನಮ್ಮ ಸ್ನೇಹಿತ JDS ಆಗಿರ್ಬೋದು, ಯಾರೂ ಸಹ ಇವರಿಷ್ಟು ಜನಗಳ ಈ ಒಂದು ತೊಂದರೆಗಳ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇವ್ರು ಮಾತಾಡ್ತಿರೋದೇನು, ಕುರ್ಚಿ, ಕಿಂಗ್, ಏನು ಸಾವಿನ ತನಕ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಮಾತುಗಳೇನು, ಅಯ್ಯಯ್ಯೋ ನಾನು ಆ ಥರ ಹೇಳ್ತಾ ಇಲ್ಲ, ಅದ್ರ ಅರ್ಥ ಬೇರೆ. ಏನು ಕಿಂಗ್ ಈಸ್ ಅಲೈವ್ ಅಂದ್ರೇನು, ಸತ್ತಿಲ್ಲ ಅಂತ ಅರ್ಥ ಒಂದೇ ಅಲ್ವಾ ಮೇಡಮ್? ಅಲೈವ್ ಅಂದ್ರೇನು, ಸತ್ತಿಲ್ದಲ್ಲ ಇದ್ರೆ ಅಲೈವ್ ಅಂತೇಳಿ. ಯಾಕೆ ಬೇಕು ನಿಮಗಿದು? ಆಮೇಲೆ ಎಲ್ಲ ಏನು ತಿಳ್ಕೊಂಡಿರೋದು, ಪ್ರತಿಪಕ್ಷ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಿದೆ ಅಂತ. ಏನು ಪ್ರತಿಪಕ್ಷನೂ ಸಹ, ಇದು ಆಡಳಿತ ಪಕ್ಷನೂ ಸಹ ಇದಕ್ಕೇನು ಮಾಡ್ತಿದೆ, ಕುಮ್ಮಕ್ಕು ಕೊಡ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಇವರೇ ಹೇಳಿ ಕಳಿಸ್ತಾರೆ, ಮೀಡಿಯಾ ಮುಂದೆ ಮಾತಾಡ್ಬಿಡಿ ಅಂತ, ಮಾತಾಡಿ ಅಂತ. ಯಾಕಂದ್ರೆ ಬೇರೆ ಕಡೆಗೆ ಹೋಗ್ತಾ ಇದೆಯಲ್ಲ. ಈಗ ನೋಡಿ, 2 ದಿನ ವೇಸ್ಟ್, 3ನೇ ದಿನ ಇವತ್ತೂ ವೇಸ್ಟ್ ಆಯ್ತು. ಈ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಏನು, ಕುರ್ಚಿ ಬದಲಾವಣೆ ಬಗ್ಗೆ ಮಾತಾಡಲಿಲ್ಲ ಅಂದರೆ ಸ್ವಲ್ಪನಾದ್ರೂ ಭಾಗಕ್ಕೆ ಈ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಬೋದು. ಯಾರಿಗೂ ಸಹ ಯಾವುದೇ ಏನು 233 ಜನ ಏನು ಸಂಸದರು ಇವರಿದ್ದಾರೆ, MLAಗಳು, ಯಾರಿಗೂ ಸಹ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾರು ಸಹ ಅಲ್ಲಿಯ ತೊಂದರೆಗಳ ಬಗ್ಗೆ ಮಾತಾಡ್ತಿಲ್ಲ. ನೋಡಿ, ಇವತ್ತು 11ನೇ ತಾರೀಕು ಅಲ್ಲಿ ಸವದತ್ತಿ ತಾಲೂಕಿನ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಬೆಳಗಾವಿ ದೂರ ಆಗುತ್ತೆ, 90 ಕಿಲೋಮೀಟರ್ ಹೋಗೋಕ್ಕಾಗೋದಿಲ್ಲ, ನಮ್ಮನ್ನ ಧಾರವಾಡಕ್ಕೆ ಸೇರಿಸಿ, ನಮ್ಮ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗೋದಕ್ಕೆ ಧಾರವಾಡ ಹೆಡ್ ಕ್ವಾರ್ಟರ್ಗೆ ಹೋಗೋದಕ್ಕೆ ಹತ್ರ ಆಗುತ್ತೆ, ಸೇರಿಸಿ ಅಂತ ಅಲ್ಲಿ ಒಂದು ಜಾಗದಲ್ಲಿ ಅವರು ರಸ್ತೆ ತಡೆ ಮಾಡ್ತಿದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಜನರಿಗೆ ತಾಲೂಕು ಹೆಡ್ ಕ್ವಾರ್ಟರ್ಗಳಿಗೆ ಹೋಗಿ ಅವ್ರ ಕೆಲಸಗಳನ್ನ ಮಾಡೋದಕ್ಕೆ ಪ್ರತಿದಿನ ಇದೇ ಆಗುತ್ತೆ, ಹೋಗೋದು 90 ಕಿಲೋಮೀಟರ್, ಬರೋದು 90 ಕಿಲೋಮೀಟರ್, 180 ಕಿಲೋಮೀಟರ್, ಅಷ್ಟು ದೂರ ಆಗೋದಿಲ್ಲ. ಇದೇನೋ ಭೌಗೋಳಿಕವಾಗಿ ತಪ್ಪಾಗಿದೆ, ನೀವು ನಮಗೆ ಬೆಳಗಾವಿಗೆ ಹಾಕಿದ್ರ, ಇದಕ್ಕೆ ಹಾಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ್ದು ಚರ್ಚೆಗಳೇ ನಡೆಯಿಲ್ಲ. ಅಲ್ಲಿಯ MLAನೂ ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೇಡಮ್, ಸದನ ಅನ್ನೋದಿದೆಯಲ್ಲ, ಈ 9 ದಿನ 10 ದಿನ ಏನು ಸದನ ನಡೆಯುತ್ತಲ್ಲ, ಇಡೀ ಕರ್ನಾಟಕ ಜನ ಇದನ್ನ ನೋಡ್ತಾ ಇರ್ತಾರೆ. ಆಯ್ತಾ? ಮೊದಲೊಂದು ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಚಿಕ್ಕದಿದ್ದಾಗ ನೀವು ನೋಡ್ತಾ ಇದ್ರ, ಸದನದಲ್ಲಿ ಒಂದೊಂದು ಎಲ್ಲೆಲ್ಲೋ ಒಂದು ಜಾಗದಲ್ಲಿ ಒಂದು ಚಿಕ್ಕ ಮಾತುಗಳಾಡಿ ಅಲ್ಲಿ ನಗೆ ಪಾಟ್ಲಿಗೆ ಇದಾಗ್ತಾ ಇತ್ತು, ಇಲ್ಲಾಂದ್ರೆ ಜೋಕ್ಗಳನ್ನ ಕ್ರ್ಯಾಕ್ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ನಿದ್ದೆ ಮಾಡ್ತಾರೆ ಅಂತ. ಇದೇನಂದ್ರೆ ಬೆಳಗಿನ ಸಾಯಂಕಾಲ ತನಕ ಜೋಕ್ ಆಗುತ್ತೆ, ಮಧ್ಯದಲ್ಲಿ ಒಂದೊಂದು ಯಾವುದೋ ವಿಷಯಗಳನ್ನ ತಗೊಂತಾರೆ, ಅದನ್ನು ಸರಿಯಾಗಿ ಮಾತಾಡೋದಿಲ್ಲ. ಈಗ ನೋಡಿ, ಯಾವುದೇ ನೀವು ಸದನ ನಡೀತಿದ್ದಾಗ ಉತ್ತರ ಕರ್ನಾಟಕ ಭಾಗದ ಆ ಜನರಿಗೆ ಅಲ್ಲಿನ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಸಿಗಲ್ವಲ್ಲ, ಅದಕ್ಕೇನ್ ಮಾಡೋದು? ಎಲ್ಲ ಬಂದು ಬೆಂಗಳೂರಲ್ಲಿ ಕೂತಿದಾರಲ್ಲ. ಅದೇ ತೊಂದರೆ ಆಗಿದೆ ಮೇಡಮ್. ನೆನ್ನೆನೂ ನಾನು ಇದನ್ನೇ ಮಾತಾಡಿದೆ, ಇವತ್ತು ಅದನ್ನೇ ಮಾತಾಡಿದೆ. ಆ ಜಾಗದಲ್ಲಿ ನೀವು ಸದನ ನಡೀತಿದ್ದಾಗ ಜನಗಳು ಹುಡ್ಕೊಂಡು ಬರ್ತಾರೆ. ಆಯ್ತಾ? ನಾವು ನಿಮ್ಗೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇಲ್ಲಿ ನಮ್ಮ ಶಾಸಕರ ಭವನ ಅಂತಿದೆ ಮೇಡಮ್, ಆದ್ರೆ ಬೆಳಗ್ಗೆ ಹೋಗಿ ನಿಂತ್ರೆ ಗೊತ್ತಾಗುತ್ತೆ, ಇಷ್ಟೊಂದು ಜನ ಬರ್ತಾರಲ್ಲ. ಇರೋದೇ 300 ಜನ 250 ಜನ ಶಾಸಕರಿದ್ದಾರೆ, 300 ಜನ MLCಗಳೆಲ್ಲ ಸೇರ್ಕೊಂಡು ಇಷ್ಟೊಂದು ಜನ ಬರ್ತಾರಲ್ಲ ಅಂದ್ರೆ, ಒಂದೊಂದು ಊರಿಂದ ಬಸ್ ಹತ್ಕೊಂಡು ದಿನ 100-150 ಜನ ಒಬ್ಬ ಶಾಸಕನ ನೋಡಕ್ ಬರ್ತಾರೆ. ಯಾರೂ ಸಹ ಸಿಗೋದಿಲ್ಲ. ಇಂಥ ಸದನಗಳಾದಾಗ ಏನಾಗುತ್ತೆ ಗೊತ್ತಾ, 100% ಕೊಟ್ಟು ನಮ್ಮ MLA ಇಲ್ಲಿರ್ತಾನೆ ಅಂತೇಳಿ ಬೆಂಗಳೂರಿಗಾದ್ರೂ ಹುಡ್ಕೊಂಡ್ ಬರ್ತಾರೆ, ಬೆಳಗಾವಿಗಾದ್ರೂ ಹುಡ್ಕೊಂಡ್ ಬರ್ತಾರೆ, ಅಲ್ಲೂ ಕತ್ತಿರುತ್ತಾರೆ ಇವರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳೋದೇನು ಗೊತ್ತಾ ಮೇಡಮ್, ಇವತ್ತು ನಮ್ಮ ವಕ್ತಾರ BJP ವಕ್ತಾರಿದ್ದಾರೆ, ಕಾಂಗ್ರೆಸ್ ವಕ್ತಾರಿದ್ದಾರೆ, ನಮ್ಮ ಜನತಾದಳದ ವಕ್ತಾರಿದ್ದಾರೆ. ಇವರು 4-5 ಪೇಪರ್ಗಳನ್ನ ಇಟ್ಕೊಂಡು ರೆಡಿಯಾಗಿ ಬಂದು ನಿಮ್ಮ ಮುಂದೆ ಮಾತಾಡ್ತಿದ್ದಾರೆ, ಟಿವಿ ಮುಂದೆ ಮಾತಾಡ್ತಿದ್ದಾರೆ. ಇದೇ ರೀತಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ಒಬ್ಬ MLA ಸಹ ಅಲ್ಲಿ ಹೋಮ್ವರ್ಕ್ ಮಾಡೋದಿಲ್ಲ. ನೋಡಿ, ಇವತ್ತು ಬೆಳಿಗ್ಗೆ ವಿಜೇಂದ್ರ ಅವ್ರು ಏನೋ ಮಾತಾಡ್ತಿದ್ದಾರೆ, ಹೆಲಿಕಾಪ್ಟರ್ ನೀವು ಸುತ್ತಾಡ್ತಿದ್ದೀರಾ ಅಂತ. ಮೇಡಮ್, ಕೂತಿರೋ ಜಾಗದಲ್ಲಿ ನಾವು ಮಾತಾಡ್ಬೇಕಾದ್ರೆ ತುಂಬ ನಮ್ಮ ಕಾನ್ಶಿಯಸ್ ಆಗಿರಬೇಕು. ನಿಜ ಹೇಳ್ತಾ ಇದ್ದೀನೋ ಸಪ್ಪಾಗಿ ಹೇಳ್ತಿದ್ದೀನೋ, ಯಾರೋ ಒಬ್ಬ PA ತಗೊಬಂದು ಕೊಟ್ಟ ನಾನು ಓದ್ಬಿಟ್ಟೆ ಅಂದರೆ ಅಲ್ಲ. ಆಗ ನಾವೇನು ಮಾಡ್ತಾ ಇದ್ದೀವಿ, ನಮ್ಮನ್ನು ಜನ ಯಾಕೆ ನಂಬಿಸ್ ಕಳಿಸಿದ್ದಾರೆ? ಯಾವಾಗ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ MLAಗಳಾಗ್ತಾರಲ್ಲ, ಈ ಪರಿಸ್ಥಿತಿ ಆಗುತ್ತೆ. ನೀವು ಯಾವ ಊರಲ್ಲಿ ಕೆಲಸ ಮಾಡಿ ಗೆದ್ದಿರ್ತಾನೆ ನೋಡಿ, ಅವ್ನು ನಿಜವಾಗ್ಲೂ ಮಾತಾಡ್ತಾನೆ. ಯಾರು ಎಲೆಕ್ಷನ್ ಟೈಮಲ್ಲಿ ನಾನು ಹೆಂಗಾದ್ರೂ ಗೆದ್ದು ಬಿಡ್ತೀನಿ, ನಾನು ತೋಳ್ಬಲದಿಂದ ಮತ್ತು ದನಬಲದಿಂದ ಗೆಲ್ತೀನಿ ಅಂತಾರಲ್ಲ, ಆಗ ಯಾರು ಸಹ ವೈಮಾನಿಕ ಸಮೀಕ್ಷೆ ಬಿಟ್ಬಿಟ್ಟು ಇವತ್ತಿನ ದಿವಸ ನಿಮಗೆ GPS ಇದೆ, ನೀವು ಆನ್ ದ ಫೀಲ್ಡ್ ಹೋಗಿ ಅಂತ ಹೇಳಿದ್ರೆ ಅದು ಮಾಡಿ ನಮಗೆ ತಕರಾರಿಲ್ಲ. ನೀವು ಆನ್ ದ ಫೀಲ್ಡ್ ಹೋಗ್ಬೇಕಲ್ಲ. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ ಸರ್, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಸಹ 2 ಪೇಪರ್ನು ತಗೊಂಡು ಹೋಗ್ತಾ ಇಲ್ಲ ಅಲ್ಲಿಗೆ.
ಟಿವಿಗಳನ್ನ ನೋಡ್ಕೊಂಡು ಬಂದು ಬೆಳಿಗ್ಗೆ ಯಾರು ಯತೀಂದ್ರ ಮಾತಾಡಿದ್ದಾರೆ ಅಂತೇಳಿ ಸದನದಲ್ಲಿ ಮಾತಾಡೋದಂಥ ಪರಿಸ್ಥಿತಿ ಬಂದಿದೆ ಅಂದರೆ ಯಾಕೆ ತಿಂಗಳುಗಟ್ಟಲೆ ಇದ್ರ ಬಗ್ಗೆ ಹೋಮ್ವರ್ಕ್ ಮಾಡೋದಿಲ್ವಾ? ಆಯಿತು, ಇವತ್ತು ಬೈರತಿ ಇವ್ರು ಏನಾದ್ರು ಸುರೇಶ್ ಅವರು ಏನೋ ಹೇಳಿದ್ರು, 5 ನಿಮಿಷದನ್ನ ನೀವು ಚರ್ಚೆ ಮಾಡಬೇಕಾ ಸದನದಲ್ಲಿ? ತಿಂಗಳಾಟ್ಲುಗಟ್ಟಲೆ ನಿಮ್ಮನ್ನು ಮತ ಹಾಕಿದವರು ಬಂದು ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅವ್ರ ಕೂಗೆಲ್ಲೋಯ್ತು? 92 ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಿದೆ. ಒಬ್ಬೊಬ್ಬರ ಬಗ್ಗೆ ಒಬ್ಬರ ಮಾತಾಡ್ಬೋದಿತ್ತಲ್ವಾ? ಹೇಳಿದ್ದು ಫಸ್ಟ್ 3 ದಿವಸ ಸಾಧನೆ ಮಾಡಿರುವಂತ ಆಡಳಿತ ಪಕ್ಷದವ್ರು ಏನ್ ಸಾಧನೆ ಮಾಡಿದೀವಿ ಅಂತ ಜನಕ್ಕೆ ಕೊಡ್ಬೇಕಲ್ವಾ? ಸದನದಲ್ಲಿ ನೋಡ್ಬೇಕಲ್ವಾ? ಯು ಆರ್ ಆನ್ಸರಬಲ್ ಇನ್ ದ ಅಸೆಂಬ್ಲಿ. ನೀವು ಆಸೆ ಎಲ್ಲಿ ಹೇಳ್ತಿರೋ ಬಿಡ್ತಿರೋ, ಮೀಡಿಯಾಗೆ ಹೇಳ್ತಿರೋ ಬಿಡ್ತಿರೋ, ನಿಮ್ ಕ್ಷೇತ್ರದಲ್ಲಿ ಹೇಳ್ತಿರೋ ಬಿಡ್ತಿರೋ, ಅಸೆಂಬ್ಲಿಯಲ್ಲಿ ನೀವು ಯು ಹ್ಯಾವ್ ಟು ಸ್ಪೀಕ್, ಯು ಹ್ಯಾವ್ ಟು ಟಾಕ್ ಟು ದ ಪೀಪಲ್. ಇವಾಗ ಜನಕ್ಕೆ ಹೇಳಿದ್ರು ನಾನು ಏನ್ ಸಾಧನೆ ಮಾಡಿದೀನಿ ಅಂತ ಅಂದ್ಬಿಟ್ಟು ದಟ್ ಈಸ್ ದ ಪ್ಲೇಸ್. ಅಲ್ಲ ಸರ್, ನಿನ್ನ ಆಯ್ಕೆ ಮಾಡಿ ಕಳಿಸಿರುವಂತದ್ದು ವಿಧಾನಸೌಧಕ್ಕೆ ನಾನು ಮಾಡಿರುವಂತ ಸಾಧನೆ ಏನು ಅಂತ ಅಂದ್ಬಿಟ್ಟು ಜನಕ್ಕೆ ತೋರಿಸ್ಬೇಕಲ್ವಾ? 3 ದಿವಸ ಆದ್ರೂ ನಿಮ್ಮ ಹತ್ರ ಪೇಪರ್ ಇಲ್ಲ, ಸಾಧನೆ ಪೇಪರ್ ಅಂತಂದ್ರೆ ಏನ್ ಮಾಡೋಣ ಆಡಳಿತ ಪಕ್ಷ? ಮೇಡಮ್, ನೀವು ಅಷ್ಟೇ, ನಾವಿಲ್ಲಿ ಕೂತಾಗ ನಾವೇನಾದ್ರೂ ಔಟ್ ಆಫ್ ದ ಬಾಕ್ಸ್ ಹೋಗ್ತಿದ್ದಾಗ ನೀವೇನ್ ಹೇಳ್ತೀರಾ? ಸರ್ ಅದಲ್ಲ, ಚರ್ಚೆಗೆ ಬನ್ನಿ ಅಂತ ಹೇಳ್ತೀರಾ ತಾನೆ. ಯಾಕಲ್ಲಿ ನಡೀತಿಲ್ಲ ಚರ್ಚೆಗೆ ಬನ್ನಿ? ವೆರಿ ನೈಸ್. ಒಂದು ಅವ್ರು ಹೇಳಿದ ಹಾಗೇನೆ ಒಂದು ಇಚ್ಛಾಶಕ್ತಿ ಅನ್ನೋದಿತ್ತು ಅಂದರೆ, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಭಾವನೆ ಇತ್ತು ಅಂದರೆ, ಒಂದು ಹೋಮ್ವರ್ಕ್ ಇತ್ತು ಅಂತ ಹೇಳಿದ್ರೆ ಫಲಾನು ಸಿಗುತ್ತೆ ಗೋವಿಂದರಾಜ್ ಅವರೇ. ಸೇಮ್ ಟೈಮ್ ವಿಪಕ್ಷಗಳಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇರಬೇಕಾಗತ್ತೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೊಂದು ಮಾತನ್ನು ಹೇಳ್ತಾರೆ, ನಾನೇ ನಿಜವಾದ ವಿಪಕ್ಷ ನಾಯಕ. ಬೇಕಾ ಇದೆಲ್ಲ ಸದನದಲ್ಲಿ? ಇಲ್ಲ ನೋಡಿ ಮೇಡಮ್, ಇವತ್ತು ಇರ್ತಕ್ಕಂಥ 66 ಜನ ಪ್ಲಸ್ 19 ಜನ ಏನು MLA ಗಳಿದಾರಲ್ವ, JDSನ ಸದಸ್ಯರು, ಇಷ್ಟೂ ಜನನ ವಿರೋಧ ಪಕ್ಷದ ನಾಯಕರು ಥರನೇ, ಅದರ ಪ್ರಶ್ನೆನೇ ಇಲ್ಲ. ಯಾರು ಶಾಸಕರು ಬೇಕಾದರೂ ನಾನು ಕೂಡ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾನು ಮಾತಾಡೋದಕ್ಕೆ ಅರ್ಹ ಇದ್ದೇನೆ, ಸಮರ್ಥಿಸಬೇಕು. ಆದ್ರೆ ಈ ತರ ಒಂದ್ ನಿಮಿಷ ನೋಡಿ ಮೇಡಮ್, ಅಶೋಕ್ ಅವ್ರನ್ನ ಮತ್ತೆ ಆ ಸ್ಥಾನದಲ್ಲಿ ಕೂರಿಸೋದು ಬೇಡ. ಅದು ಅಧಿಕೃತವಾಗಿರ್ತಕ್ಕಂಥ ಒಂದು ಹುದ್ದೆ, ಜವಾಬ್ದಾರಿ. ಈಗ ಏನಾಗಿದೆ ಮೇಡಮ್, ಪ್ರತಿಯೊಬ್ಬ ಶಾಸಕರಿಗೂ ಕೂಡ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಭಾವನೆಯಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಸ್ವಾಗತ ಮಾಡುವಂತ ಕೆಲಸ ಮಾಡಬೇಕು. ನೋಡಿ ಮೇಡಮ್, ಇವತ್ತು ಈ ಸರ್ಕಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೂಗಿದ್ರು ಕಿವಿ ಕೇಳಿಸಲ್ಲ, ಬಂದು ನೋಡಿ ಅಂದ್ರು ನೋಡೋಂಥ ಪರಿಸ್ಥಿತಿಲಿ ಇವತ್ತು ಈ ಸರ್ಕಾರ ಇಲ್ಲ, ಸತ್ತೋಗಿರೋ ಸರ್ಕಾರ ಇರ್ತಕ್ಕಂಥದ್ದು. ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅವರೆಲ್ಲ ಅನುದಾನ ಬಂದಿಲ್ಲ ಅಂತ ಕೇಂದ್ರಕ್ಕೆ ಹೋಗ್ತಾರೆ. ಇಲ್ಲಿರ್ತಕ್ಕಂಥ ಅನುದಾನ ಯಾವ್ದಾವ್ದು ಖರ್ಚು ಮಾಡಿದ್ರೆ, ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು 10 ಪಟ್ಟಿಗಳು ಕೇಳಿದ್ರೆ ಇವತ್ತು ಕೊಡೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಒಂದ್ ನಿಮಿಷ ಸದನ ನೋಡಿದೀವಿ, ಅಧಿವೇಶನ ನೋಡಿದೀವಿ, ಯಾವ್ದಾರ ಒಂದು ವಿಷಯ ಇಟ್ಕೊಂಡು ಸದನದ ಭಾಗ ವಿಪಕ್ಷದವರೆಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅನ್ನುವಂತ ವಾತಾವರಣ ಇವತ್ತು ಅಶೋಕ್ ಅವ್ರು ಮಾತಾಡ್ತಿದ್ರೆ ಯಾರು ಇಲ್ಲ ಅವ್ರ ಹಿಂದೆ. ನೀವು ಹೋಮ್ವರ್ಕ್ ಮಾಡಿಲ್ಲ, ಇಲ್ಲ ಅಂತ ಸಮಸ್ಯೆನೇ ಇಲ್ಲ, ಅಂತ ಯಾವುದೇ ಸಮಸ್ಯೆ ಇಲ್ಲ ಚರ್ಚೆ ಮಾಡೋದಕ್ಕೆ. ನಾನೀಗ ಒಂದು ಮಾಹಿತಿ ತಗೊಂಡ್ಬಂದಿನಿ. ಸುಮಾರು 4 ಲಕ್ಷ ಕೋಟಿಯಷ್ಟು ಏನು ಬಜೆಟ್ ಮಂಡನೆ ಮಾಡಿದ್ರಲ್ಲ ಮೇಡಮ್, ಇಲ್ಲಿವರೆಗೂ ಬಳಕೆ ಆಗಿರ್ತಕ್ಕಂಥದ್ದು ಕೇವಲ ಬಜೆಟ್ ಇದೆಯಲ್ಲ ಮೇಡಮ್ 42% ಆಗಿದೆ. ಅದರಲ್ಲಿ ನೀವು ಒಂದು ಗ್ರಾಮೀಣ ಅಭಿವೃದ್ಧಿ ವಿಚಾರವಾಗಿ ಕೇಳ್ಬಿಟ್ರೆ 11% ಇಲ್ಲಿವರೆಗೂ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ನೀವು ಯೋಜನೆ ಹಾಕೊಂಡಿರ್ತಕ್ಕಂಥದ್ದೇನೋ 34,000 ಕೋಟಿಯಷ್ಟು ಅನುದಾನ ಬಳಕೆ ಎಷ್ಟಾಗಿದೆ ಅಂದ್ರೆ ನಿಮ್ಗೆ 2,300 ಕೋಟಿ ಅಂತ ಹೇಳ್ತೀರಾ. ಸೊ ಏನ್ ಮಾಡಕ್ ಹೊರಟಿದ್ದೀರಾ ಹಂಗಾದ್ರೆ? ಎಲ್ಲಿ ಹೋಗ್ತಾ ಇದೆ ದುಡ್ಡೆಲ್ಲ? ಹಾಗಾದ್ರೆ ಇಟ್ಲಾಗ ನೋಡಿದ್ರೆ 3 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದೀರಾ ಈ ರಾಜ್ಯಕ್ಕೋಸ್ಕರ. ಆ ರಾಜ್ಯದ ಸಾಲ ಮಾಡಿದಂತ ದುಡ್ಡು ಎಲ್ಲೋಯ್ತು? ಶಿಕ್ಷಣ ಸಂಸ್ಥೆಗೆ 28,000 ಕೋಟಿ ಕೊಟ್ರಿ, ಕೇಳಿದ್ರಲ್ಲಿ ಖರ್ಚು ಮಾಡಿರೋದು ನಿಮ್ಗೆ 3,000 ಕೋಟಿನೂ ಹುಡ್ಕೋದ್ರೆ ಸಿಗ್ತಾ ಇಲ್ಲ. ಇವತ್ತು ಯಾವುದೇ ಸ್ಕೂಲ್ಗಳಿಗೆ ಹೋದ್ರೆ ಮೇಡಮ್, ಇನ್ನ ಸ್ಕೂಲ್ ಆಗ್ಲಿ ಯೂನಿಫಾರ್ಮ್ ಆಗ್ಲಿ ಕೊಟ್ಟಿಲ್ಲ ಈ ಸರ್ಕಾರ. ಯಾವುದೇ ಸ್ಕೂಲ್ನ ಅಟ್ಲೀಸ್ಟ್ ಅಭಿವೃದ್ಧಿ ಯಾವುದೋ ಒಂದು ಸೋರ್ತಾ ಇರ್ತಕ್ಕಂಥ ಸ್ಕೂಲ್ಗೂ ಕೂಡ ಒಂದು ಸಿಮೆಂಟ್ ಹಾಕಿ ಮುಚ್ಚುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೆ ಹಾಗಾದ್ರೆ? ನಾವು ಕೇಳ್ತಾ ಇದೀವಲ್ಲ, ಪ್ರತಿಯೊಂದು ನಾವು ಕೇಳಿದಾಗ ಇವರು ಚರ್ಚೆಗೆ ಬರ್ತಲೇ ಇಲ್ಲ. ಚರ್ಚೆಯನ್ನ ಬೇರೆ ದಿಕ್ಕಿಗೆ ಪಡೆಯೋಕ್ಕೋಸ್ಕರ ಬೇರೆ ಬೇರೆ ವಿಚಾರಗಳನ್ನ ತಂದು ಈ ರಾಜ್ಯವನ್ನ ಎಲ್ಲೋ ಒಂದ್ ಕಡೆ ಮಂಕ್ಪುದಿ ಎರ್ಚುವಂತ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಅಭಿವೃದ್ಧಿ, ಆರೋಗ್ಯ ಇಲಾಖೆಯಲ್ಲಿ ಮೇಡಮ್ ಇಲ್ಲಿವರೆಗೂ ಎಷ್ಟು ಆಸ್ಪತ್ರೆಗಳನ್ನ ಕಟ್ಕೊಂಡ್ ಬಂದಿದ್ದಾರೆ ಹೇಳ್ಬಿಡಿ. ಕಳೆದ 25, 26ರಿಂದ ಎಷ್ಟು ಇದನ್ನ ಮಾಡಿದ್ದಾರೆ. ನಮ್ಮ ಕ್ಲಿನಿಕ್ ಅಂತ ಇದೆ ಮೇಡಮ್, ಸುಮಾರು 70 ಭಾಗ ಮುಚ್ಚೇ ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಅದನ್ನ ಆಕ್ಟಿವೇಟೇ ಮಾಡಕ್ಕಾಗ್ತಾ ಇಲ್ಲ, ಅಲ್ಲಿನ ಮೆಟೀರಿಯಲ್ ಕೊಡ್ತಾ ಇಲ್ಲ, ಮೆಡಿಸಿನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲವೂ ಕಂಪ್ಲೇಂಟ್ ಮಾಡಿ ಕ್ಲೋಸ್ ಆಗಿದ್ದಾರೆ. ಇನ್ನು ಅದ್ರ ವಿಚಾರವಾಗಿ ನಾವು ಇಂದಿರಾ ಕ್ಯಾಂಟೀನ್ ಎಲ್ಲಿದೆ ಮೇಡಮ್? ಇಂದಿರಾ ಕ್ಯಾಂಟೀನ್ಗಳು ಎಲ್ಲೋ ಅಲ್ಲೊಂದು ನಡೀತಾ ಇದೆ ಬಿಟ್ರೆ 70 ಭಾಗ ಮುಚ್ಚೇ ಬಿಟ್ಟಿದ್ದಾರೆ, ಅದು ಕೂಡ ಇಲ್ಲ. ಸೊ ಈ ರೀತಿ ಇರ್ತಕ್ಕಂಥ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಂಡಿದ್ರು ಏನೋ ಆಗ್ದಲೇ ಅಂತ ಇದೆಯಲ್ಲ, ನಮ್ ದುರದೃಷ್ಟ ಇದು. ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಮುಖ್ಯವಾಗಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಕೂಡ ಮಂಡನೆ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದು ದರ್ಶನ್ ಅವರೇ? ಮೇಡಮ್, ಆರ್ಟಿಕಲ್ 19 ಪ್ರಕಾರ ಎಲ್ಲರಿಗೂ ಮಾತನಾಡುವಂತ ಹಕ್ಕಿದೆ. ನಮ್ಮ ಮಾತು, ನಮ್ಮ ನಡೆ ನುಡಿ ಎಲ್ಲ ಯಾವ ರೀತಿ ಇರಬೇಕಂದ್ರೆ ಪ್ರತಿಯೊಂದು ಹದ್ದು ಬಸ್ನಲ್ಲಿ ಇರಬೇಕು. ಅವಕಾಶ ಸಿಕ್ತು ಅಂತೇಳಿ ಬಹಳ ಕೇವಲವಾದಂತಹ ಒಂದು ಗೌರವ
ಗೌರವಪೂರ್ವಕವಾದಂತಹ ಮಾತುಗಳಿಲ್ಲ ಅಂದಾಗ ಅದ್ರ ಮೇಲೆ ಕ್ರಮ ಆಗುವಂಥದ್ದು ಆಗಲೇಬೇಕಾಗಿರ್ತದೆ. ಉದಾಹರಣೆ ಮೇಡಮ್, ಈಗ ಸಿ ಟಿ ರವಿ ಅವರು ಕಳೆದ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಯಾವೊಂದು ಪದವನ್ನ ಆಡಿದ್ರು ವರದಿ ಬಂದಿದೆ ಸರ್, ಮುನ್ರತ್ನ ಅವರು ಯಾವ ರೀತಿ ಪದಗಳನ್ನ ಆಡಿದ್ರು ಅನ್ನುವಂಥದ್ದು. ಮೇಡಮ್, ಇತ್ತೀಚೆಗೆ 15 ದಿನಗಳ ಮೊದಲು ಸಿ ಟಿ ರವಿ ತಲೆ ತೆಗಿತೀವಿ ಅಂತಂದ್ರು. ಸಿ ಟಿ ರವಿ ಹೋಗಿ ಯಾರ್ದಾದ್ರು ತಲೆ ತಗ್ಸಿದ್ದಾರೆ, ತೊಡೆ ಮುರ್ತಿದ್ದಾರೆ, ತಲೆ ತಗ್ತಿದ್ದಾರೆ, ತಲೆ ಮುರ್ತಿದ್ದಾರೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಸಕ್ರಾಯಪಟ್ಟಣದಲ್ಲಿ ದ್ವೇಷದ ಭಾಷಣಕ್ಕೆ ಒಬ್ಬ ಹುಡುಗ ಬಲಿಯಾಗಿದ್ದಾನೆ. ಅನೇಕ ಚರ್ಚೆಗಳು ನಡೀತಾ ಇತ್ತು ಮೇಡಮ್. ಯಾವ ಭಾಷೆ ಗಣೇಶ್ ಮೇಸ್ತಾ ವಿಚಾರ ಚರ್ಚೆಗೆ ಬಂದಿತ್ತು, ನೇಹಾ ಹಿರೇಮಠ್ ವಿಚಾರ ಚರ್ಚೆಗೆ ಬಂದಿತ್ತು, ಶರತ್ನ್ ವಿಚಾರ ಚರ್ಚೆಗೆ ಬಂತು, ಪ್ರವೀಣ್ ನೆಟ್ಟಾರ್ ವಿಚಾರ ಚರ್ಚೆಗೆ ಬಂತು, ಹರ್ಷನ್ ವಿಚಾರ ಚರ್ಚೆಗೆ ಬಂತು. ಆದ್ರೆ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತರನ್ನ ಬಜರಂಗ ದಳದ ಕಾರ್ಯಕರ್ತರು ಕತ್ತರಿಸಿ ಹಾಕ್ತಾರಲ್ಲ, ತಲೆ ಒಡೆದು ಬಿಟ್ಟು ಅವನ್ನ ಕೊಲ್ತಾರಲ್ಲ. ಎಲ್ಲಿ ಡಿಬೇಟ್ ನಡೀತು, ಎಲ್ಲಿ ಚರ್ಚೆಗಳು ನಡೀತು ಮೇಡಮ್? ಈಗ ದ್ವೇಷದ ಭಾಷಣಕ್ಕೆ ಬರ್ತೀನಿ ಮೇಡಮ್. ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಿರ್ಬೋದು, ಅಥವಾ ಸೂಲಿಬೆಲೆ ಆಗಿರ್ಬೋದು, ಅಥವಾ ಅವ್ನು ಯಾರೋ ಒಬ್ಬ ಮರ್ಡರ್ನೇ ಮಾಡ್ಬಿಟ್ಟ, ದನ ಕಾಯ ಕೆಲ್ಸಕ್ಕೆ ಹೋಗ್ಬಿಟ್ಟು, ನೀವು ಓದಿ ವಿದ್ಯಾವಂತರಾಗಿ ಏನಾದ್ರು ಮಾಡ್ಬೋದು, ದಿನ ಬೆಳಗಾರ ದನ ಕಾಯ್ತೀನಿ ಅಂತ ಇದ್ರೀಶನ್ನ ಸಾತ್ನೂರು ಕೊಲೆನೇ ಮಾಡ್ಬಿಟ್ಟ. ಒಂದು ಪ್ರಚೋದನೆ ಕೊಡುವಂತ ಯಾವುದೇ ಆಗಿರ್ಲಿ, ಅದಕ್ಕೆ ಕಡಿವಾಣ ಹಾಕ್ಬೇಕು ಮೇಡಮ್. ಇವಾಗ ನಾನು ಉತ್ತರ ಕರ್ನಾಟಕದ ಕೆಲವೊಂದು ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತಂದ್ರು ಮೇಡಮ್. ಕಲ್ಯಾಣ ಕರ್ನಾಟಕಕ್ಕೆ ನಾವು 13,600 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದೀವಿ. ಇವತ್ತು ಬೆಳಗಾವಿ ಮತ್ತೆ ಸೀರಿಯಲ್ ನಂಬರ್ ಅಲ್ಲಿ ಎಲ್ಲಿದ್ದಾರೆ? ನಿಮ್ ಕೇಳಿದಕ್ಕೆಲ್ಲ ನಾವು ಉತ್ತರ ಕೊಡೋಣ. ಶೈಕ್ಷಣಿಕವಾಗಿ ಎಲ್ಲಿದ್ದಾರೆ, ಆರ್ಥಿಕವಾಗಿ ಎಲ್ಲಿದ್ದಾರೆ? ಇವತ್ತು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ವಿಚಿತ್ರ ವಿಲಕ್ಷಣ ಆಡಳಿತ ಪಕ್ಷ ಅಂದಾಗ ಅವರದೇ ಆದಂತಹ ಒಂದು ಜವಾಬ್ದಾರಿ ಇದೆ. ವಿಪಕ್ಷಗಳು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಬೇಕು. ಶೈಕ್ಷಣಿಕ ಇಟ್ಸ್ ಅ ವ್ಯಾಲಿಡ್ ಕ್ವೆಶ್ಚನ್. ಶೈಕ್ಷಣಿಕವಾಗಿ ಯಾವ ಸ್ಥಾನದಲ್ಲಿದ್ದಾರೆ ಮೇಡಮ್? ಅಷ್ಟೇ ಕ್ವೆಶ್ಚನ್ ಕೇಳ್ತಾ ಇರೋದು. ಹಲವು ಪ್ರಶ್ನೆ ಇದೆಯಲ್ವಾ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಲ್ಲ. ಶೈಕ್ಷಣಿಕವಾಗಿ ಯಾವ ಸ್ಥಾನದಲ್ಲಿದ್ದಾರೆ? ಏನ್ ಬರುತ್ತೆ ಅದನ್ನೇ ಮಾತಾಡಿ. ಸೆಕೆಂಡ್ ಆನ್ಸರ್ ಅದು. ಸೆಕೆಂಡ್ ಆನ್ಸರ್. ಶೈಕ್ಷಣಿಕವಾಗಿ ಅವರು ಎಲ್ಲಿದ್ದಾರೆ ಹೇಳ್ಬಿಡಿ. ಹೇಳ್ತಾರೆ. ಇವತ್ತು ಗದಗದಲ್ಲಿ ಒಟ್ಟು 450 ಬೆಡ್ಡಿನ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದೀವಿ ಮೇಡಮ್. ಇವತ್ತು ಕಲಬುರಗಿನಲ್ಲಿ 350 ಬೆಡ್ಡಿನ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದೀವಿ ಮೇಡಮ್. ಕೃಷ್ಣಾ ಮೇಲ್ದಂಡೆಗೆ 1575 ಫಂಡ್ಸ್ ಇದೆಯಾ? ರಿಲೀಸ್ ಆಗಿದೆಯಾ? ವರ್ಕ್ ಆರ್ಡರ್ ರಿಲೀಸ್ ಆಗಿದೆಯಾ? ಫಂಡ್ಸ್ ರಿಲೀಸ್ ಆಗಿದೆಯಾ? ವರ್ಕ್ ಆರ್ಡರ್ ರಿಲೀಸ್ ಆಗಿದೆಯಾ? ವರ್ಕ್ ಆರ್ಡರ್ ರಿಲೀಸ್ ಆಗಿದೆಯಾ? ವರ್ಕ್ ಆರ್ಡರ್ ರಿಲೀಸ್ ಆಗಿದೆಯಾ? ಪದೇ ಬಂದು ಮಾತಾಡ್ತಾರಲ್ಲ, ಎಚ್ ಡಿ ದೇವೇಗೌಡರು ವರ್ಕ್ ಆರ್ಡರ್ ರಿಲೀಸ್ ಆಗಿದೆಯಾ? ರಾಜ್ಯದ ವಿಚಾರ ಏನ್ ಮಾತಾಡಿದ್ರು? ಹೇಳ್ತೀನಿ. ಸಚಿವರಾಗಿದ್ದಾರೆ, ವರ್ಕ್ ಆರ್ಡರ್ ರಿಲೀಸ್ ಮಾಡಿಲ್ಲ, ಒಂದು ಉದ್ಯೋಗ ಕೊಡ್ಲಿಲ್ಲ, ನಯ ಪೈಸೆ ಕೊಡ್ಲಿಲ್ಲ, ಕೈಗಾರಿಕೆಗೆ ನಯ ಪೈಸೆ ಕೊಡ್ಲಿಲ್ಲ. ಮಂಜುನಾಥ್ ಅಂತ ಇವ್ರದೇ ಕುಟುಂಬದವರು ಸಂಸದರಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು? ಇವರ ಯೋಗ್ಯತೆಗೆ ರಾಜ್ಯಕ್ಕೆ ನಯ ಪೈಸೆ ಬರುತ್ತೆ. ನೀವು ವಿಪಕ್ಷದವ್ರು ಏನ್ ಕ್ಲೈಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಅನ್ನೋದು ಖಾಲಿಯಾಗಿದೆ. ಬೊಕ್ಕಸ ಖಾಲಿಯಾಗಿದ್ಕೊಂಡು ನೀವು ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಮಾಡ್ತಾರೆ. ನಾವು ಆ ರೀತಿ ಹೇಳ್ತಾ ಇಲ್ಲ ನೋಡಿ, ನಾವು ಕ್ರಿಸ್ಟಲ್ ಕ್ಲಿಯರ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದೀನಿ. ಇವತ್ತು ಅಧಿವೇಶನದಲ್ಲಿ ನಿಮ್ಮವ್ರು ಅದನ್ನೇ ಮಾತಾಡೋದು. 4 ಲಕ್ಷ ಕೋಟಿ ಅಲ್ವಾ? 4 ಲಕ್ಷ ಕೋಟಿಲಿ ಇವ್ರ ಗ್ಯಾರಂಟಿ ಸ್ಕೀಮ್ಗೆ 55ರಿಂದ 60 ಸಾವಿರ ಕೋಟಿ ಎತ್ತಿಟ್ಟಿದ್ದಾರೆ. ಅದು ಹೋಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ಅದು ಎತ್ತಿಟ್ಟಿದ್ದಾರೆ. ಇನ್ನ ಉಳಿಕೆ ಅಮೌಂಟ್ ಇದರಲ್ಲಿ ಪ್ಲಸ್ ನಿಮಗೆ 1.5 lakh crores ನಿಮಗೆ ಅದನ್ನ ಇಂಟ್ರೆಸ್ಟ್ ಫ್ರೀ
ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿಗೆ ಕೊಡೋಕ್ಕೂ ಇದೆ, ಅದು ಗೊತ್ತಿದೆಯೋ ನಮ್ಗೆ ಗೊತ್ತಿಲ್ಲ ಅದು. ಅಲ್ಲಿಗೆ ನಿಮಗೆ 5.5 ಲಕ್ಷ ಕೋಟಿ ಬಜೆಟ್ ನಿಮಗೆ ಕರ್ನಾಟಕದಲ್ಲಿದೆ. ಸೊ ಈ 5.5 lakhs crore ಇದಕ್ಕೆ ನೀವು ಲೆಕ್ಕ ಕೊಡ್ರಿ ಅಂತ ಕೇಳಿದ್ರೆ ಆಡಳಿತ ನಮ್ಗೆ ಗೊತ್ತಿಲ್ಲ ಮೇಡಮ್, ನಾವು ಅದನ್ನೇ ಕೇಳ್ತಾ ಇದೀವಿ. ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ಅದು ಎಲ್ಲಿ ಹೋಗಿದೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಬರೀ ಗುಡ್ಡೆ ಪೂಜೆ ನಿಮಗೆ ಶಂಕುಸ್ಥಾಪನೆ ಮಾಡಿರುವಂತದ್ದು ನಿಮ್ಗೆ ವರ್ಕ್ ನೋಡಿ ಮೇಡಮ್, ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೆಲವೊಂದು ಪ್ರಾಸೆಸ್ ಇದೆ. ನಮ್ಮ ಸ್ನೇಹಿತರಿಗೆ ಗೊತ್ತಿರೋ ಗೊತ್ತಿಲ್ಲ. ವರ್ಕ್ ಆರ್ಡರ್ ರಿಲೀಸ್ ಆಗಿದ್ಯಾ, ಇನಿಷಿಯಲ್ 10% ಪೇಮೆಂಟ್ ಬಂದಿದ್ಯಾ, ಅವರಿಗೆ ನಿಮಗೆ ಪ್ರಾಜೆಕ್ಟ್ ಫಂಡಿಂಗ್ ಯಾವ ರೀತಿ ಬರುತ್ತೆ, ಎಲ್ಲಿ ಬರುತ್ತೆ, ಯಾರ್ಯಾರು ಹೋಗಿದ್ದಾರೆ, ಈ ಟೆಂಡರ್ಸ್ ಗಳು ಲಿಸ್ಟ್ ಏನಾರು ಇದೆಯಾ, ದಯಮಾಡಿ ಇದನ್ನ ಕೊಡಿ. ನೀವು ರಿಬನ್ ಟೇಪ್ ಕಟ್ ಮಾಡೋ ನಾನು ನಾಳೆ ಹೋಗಿ ಒಂದು 10 ರಿಬನ್ ಟೇಪ್ ಕಟ್ ಮಾಡ್ತೀನಿ, ಅದೇನ್ ಭಾರಿ ದೊಡ್ಡ ವಿಷಯ ಅಲ್ಲ ಅದು. ಬಟ್ ನೀವು ಈಗ ಲಾಸ್ಟ್ ಫೈನಾನ್ಷಿಯಲ್ ಬಜೆಟ್ ಅಲ್ಲಿ 3,75,000 ಕೋಟಿ ಎಲ್ಲಿ ಖರ್ಚು ಮಾಡಿದಿರಾ ಅನ್ನೋದನ್ನ ಕೊಡ್ಬೇಕಲ್ವಾ. ನೀವು ಹತ್ರ ಹಳೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್, ಈ ವರ್ಷದ ಬೇಡ, ಇನ್ನು ಇದಕ್ಕೆ ಅರ್ಧದಲ್ಲಿ ಇದೀವಿ, ಅದನ್ನ ಕೊಟ್ಬಿಡಿ ಸ್ವಾಮಿ. ನೀವು ಅಧಿವೇಶನದಲ್ಲಿ ಹೇಳ್ಬಿಡಿ 3.25 ಲಕ್ಷ ಕೋಟಿ ಇದೆ ರೀ ನಮ್ಮ ಲೆಕ್ಕಾಚಾರ ಅಂತ ಅಂದ್ಬಿಡಿ ಹೇಳ್ಬಿಡಿ, ನಾವು ಸುಮ್ಮನೆ ಬಿಡ್ತೀವಿ. ನಿಮ್ಮ ಹತ್ರ ಖರ್ಚು ಮಾಡಿದ್ರೆ ನಿಮ್ಮ ಹತ್ರ ಲೆಕ್ಕ ಇರುತ್ತೆ, ನೀವು ಖರ್ಚು ಮಾಡಿಲ್ಲ. ಒಂದು ಎರಡನೇದು ಮಾಡಿಲ್ಲ ಅಂದ್ರೆ ಏನಾಯ್ತು ಮೇಡಮ್, ಹಂಗೆ ಇದೆ, ಎಷ್ಟು ನಿಮ್ಗೆ ಸಾವಿರಾರು ಕೋಟಿ ಹಂಗೆ ಇದೆ, ಎಲ್ಲಿ ಮಾಡ್ಬೇಕು, ಏನು ಇಲ್ಲ ನಿಮಗೆ ಶ್ವೇತಪತ್ರ. ಬಜೆಟ್ ಅಲ್ಲಿ ಕರ್ನಾಟಕ ರಾಜ್ಯ ಇದೆ ಅನ್ನುವಂಥದ್ದು ಈ ಜೆಡಿಎಸ್ ಪಕ್ಷದವರ ಕೇಂದ್ರ ಸಚಿವರನ್ನ ಒಂದೇ ಒಂದು ಯೋಜನೆ, ನೀರಾವರಿಗಾಗ್ಲಿ, ರೈಲ್ವೆಗಾಗ್ಲಿ, PM ಆವಾಸ್ ಯೋಜನೆಗಾಗ್ಲಿ, ಜಲಜೀವನ ಮಿಷನ್ಗಾಗ್ಲಿ ಕೊಟ್ಟಿದ್ದಾರೆ, ನಾವು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ನೀವು ಏನ್ ಮಾಡಿದ್ರಿ ಅಂತ ನಾವು ಕೇಳ್ತಾ ಇಲ್ಲ. ಒಂದು ನಿಮ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿಎಂ ಹತ್ರನೇ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಇದೆ ಅಲ್ವಾ, ಅವರೇನೆ ಒಂದು ಶೀಟ್ ಅಲ್ಲಿ ಬಂದ್ಬಿಟ್ಟು ಎಕ್ಸಾಕ್ಟ್ ಬೇಡ ನಮ್ಗೆ ಪರ್ಸೆಂಟೇಜ್ ವೈಸ್ ಅಲ್ಲಿ ಈ ಸಚಿವಾಲಯಕ್ಕೆ ಇಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿದೀವಿ, ಈ ಸಚಿವಾಲಯಕ್ಕೆ ಇಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿದೀವಿ ಅಂತ ಅಂದ್ಬಿಟ್ಟು ಒಂದು ಶೀಟ್ದು ಉತ್ತರ ಕೊಟ್ಬಿಡ್ಲಿ. ನಾವು ಕಂಪ್ಲೀಟ್ ಅಧಿವೇಶನದಲ್ಲಿ ಇವ್ರಿಗೆ ಏನು ಪ್ರಶ್ನೆ ಕೇಳಲ್ಲ, ನಾವು ಒಪ್ಕೊಳ್ತೀವಿ ಆಡಳಿತ ಮಾಡಿದ್ದಾರೆ ಅಂತ. ಇದು ಓಪನ್ ಚಾಲೆಂಜ್. ಇವ್ರು ಇದನ್ನ ಮಾಡಕ್ ಆಗಲ್ಲ ಅಂತ ಅಂದಮೇಲೆ ನಾವು ಒಂದು ವಿರೋಧ ಪಕ್ಷದವರಾಗ್ಬಿಟ್ಟು ನೀವು ಏನ್ ಮಾಡಿದ್ರ ಉತ್ತರ ಕೊಡಿ, ಲೆಕ್ಕ ಕೊಡಿ ಅಂತ ಕೇಳಿದ್ರೆ ಏನ್ ತಪ್ಪಿದೆ? ಇನ್ನೊಂದು ಪ್ರಶ್ನೆ ಕೇಳಬೇಕು ಮೇಡಮ್, ದಯಮಾಡಿ. ಉತ್ತರ ಕರ್ನಾಟಕದವರು 40-50 ವರ್ಷದಿಂದ ಇವತ್ತು ಅದೇ ಸ್ಥಿತಿಲೇ ಇದ್ದಾರೆ. ಅವರು ಅಲ್ಲಿರುವಂತ ಯುವಕರು ಇವತ್ತಿನವರೆಗೂ ಅವ್ರಿಗೆ ಕೆಲಸ ಸಿಗುವಂತ ಒಳ್ಳೆ ಎಜುಕೇಶನ್ ಆಗ್ತಾ ಇಲ್ಲ, ಒಂದು ಒಳ್ಳೆ ನಿಮಗೆ ಆಸ್ಪತ್ರೆಗಳು ಇಲ್ಲ, ಒಂದು ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. 2.5 ವರ್ಷದಲ್ಲಿ ಮಾತ್ರ, ನಾನು 2.5 ವರ್ಷ ಅಂತ ಹೇಳ್ತಾ ಇಲ್ಲ, 40-50 ವರ್ಷ ಅಂತ ಹೇಳಿದೆ. ನಾನು 40-50 ವರ್ಷ ಅಂತ ಹೇಳಿದೆ. ದಯಮಾಡಿ ತಾವು 45 ವರ್ಷ ಹೇಳಿದೆ, 2 ವರ್ಷ ಅಂತ ಹೇಳಿಲ್ಲ, 45 ವರ್ಷ ಅವರಿಗೆ ಆ ಭಾಗದವರು ಶೈಕ್ಷಣಿಕವಾಗಿ ಲಾಸ್ಟ್ ಪೊಸಿಷನ್ ಇದ್ದಾರೆ. ನಿಮಗೆ ಶೈಕ್ಷಣಿಕವಾಗಿ ಲಾಸ್ಟ್ ಪೊಸಿಷನ್ ಅಂದ್ರೆ ಕೆಲಸ ಸಿಗಲ್ಲ ಅಂದ್ರೆ ಅವ್ರ ಅರ್ನಿಂಗ್ಸ್ ಇರಲ್ಲ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರಲ್ಲ. ನಿಮಗೆ ಅವ್ರನ್ನ ಯಾಕೆ ನಿರಾಕರಣೆ ಮಾಡ್ತಾ ಇದ್ದೀರಾ, ಅವ್ರನ್ನ ಯಾಕೆ ಲಾಸ್ಟ್ ಅಲ್ಲಿ ತೋರಿಸ್ತಾ ಇದ್ದೀರಾ? ಅವ್ರು ಒಳ್ಳೆ ಹಾಸ್ಪಿಟಲ್ ಬೇಡವಾ, ಒಳ್ಳೆ ಸ್ಕೂಲ್ ಬೇಡವಾ, ಒಳ್ಳೆ ಅಭಿವೃದ್ಧಿ ಬೇಡವಾ? ಆಯ್ತು, ಒಂದೇ ಒಂದು IT BT ಮಿನಿಸ್ಟರ್ ಹೇಳ್ತಾರಲ್ವಾ, ಯಾವ್ದಾದ್ರು ಒಂದು ಕಿತ್ತಾಗಿರೋ ಮುರಿದಾಗಿರೋ IT ಕಂಪ್ನಿನಾದ್ರೂ ಅಲ್ಲಿ ಕೊಡ್ರಿ ಸ್ವಾಮಿ, ಎಕ್ಸಾಂಪಲ್ ತೋರ್ಸಕ್ಕೆ. ರೈಟ್, ಗಾಟ್ ಇಟ್. ದೊಡ್ಡ ಮ್ಯಾಂಡೇಟ್ ಇದು, 135+ ಇದ್ದಾರೆ ಅಂದಾಗ ಅವ್ರು ಸಂಪೂರ್ಣವಾಗಿ ಜನರು ಮನಸ್ಸಿಂದ ಕೊಟ್ಟಿರುವಂಥ ಒಂದು ಮ್ಯಾಂಡೇಟು. ಸಂಪೂರ್ಣವಾಗಿ ಅವರು ಕೆಲಸ ಮಾಡಬೇಕಾಗತ್ತೆ, ಯಾರೆಲ್ಲ ನಾಯಕರಿದ್ದಾರೆ. ಬಟ್ ಈಗ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಕಾಂಗ್ರೆಸ್ನಲ್ಲಿರುವಂಥ ಗೊಂದಲ ಅನ್ನೋದು ಅಭಿವೃದ್ಧಿಗೆ ಸಮಸ್ಯೆ ಮಾಡುತ್ತಾ? ನೋಡಿ ಮೇಡಮ್, ಇವಾಗ ಮ್ಯಾಂಡೇಟ್ ಕೊಟ್ಟಿರೋದು ಇಡೀ ಕರ್ನಾಟಕದಿಂದ ಕೊಟ್ಟಿದ್ದಾರೆ, ಉತ್ತರ ಕರ್ನಾಟಕದಿಂದ ಇದೇ ತಂದು ಕೊಟ್ಟಿದ್ದಾರೆ. ಇಲ್ಲಿಂದ IT BT ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವಾ, ಮಾಡಿಲ್ವಲ್ಲ ಅವರು, ಮಾಡೋಕ್ಕಾಗಲ್ವಲ್ಲ. ಅಲ್ಲಿ ಓದಿರೋ ಮಕ್ಕಳಿಗೆ ಇಲ್ಲಿರೋ IT ಕಂಪನಿಗಳಲ್ಲಿ ಏನು 50% ಬೆಂಗಳೂರವ್ರಿಗೆ ಕೊಟ್ಟರೆ, ಉತ್ತರ ಕರ್ನಾಟಕದ ಮಕ್ಕಳಿಗೆ ಕರ್ನಾಟಕದವ್ರಿಗೆ ಸಿಗ್ತಾ ಇಲ್ಲ. ಕಾರ್ಮಿಕ ಸಚಿವರು ಸನ್ಮಾನ್ಯ ಸಂತೋಷ್ ತಮ್ಮ ಗಮನಕ್ಕೆ ತರ್ತಾ ಇರೋದು ಇಲ್ಲಿ ಹೇಳೋದಕ್ಕೆ ಮಾತ್ರ IT BT ಕರ್ನಾಟಕದಲ್ಲಿ, ಆದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಕೆಲಸ ತಗೊಂಡು ವರ್ಕ್ ಮಾಡ್ತಿರೋರು, ಅನುಭವಿಸ್ತಾ ಇರೋಂಥವ್ರೆಲ್ಲ ಹೊರದೇಶದವರು. ಅವ್ರಿಗೆ ಅಲ್ಲಿಗೆ ನೀವು IT BT ಕೊಡೋಕ್ಕಾಗಲ್ಲ. ಯಾವ ಜಿಲ್ಲೆಗಳಿಗೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲೋ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಆ ಮಕ್ಕಳು ಓದಿರೋ ಮಕ್ಕಳಿಗೆ ಇಲ್ಲಿ ನಾವು ಸರಾಸರಿಯಾಗಿ ಏನು ಕರ್ನಾಟಕದಲ್ಲಿ ಕೊಡ್ತಿದ್ದೀವಲ್ಲ ಅದೇ ರೀತಿ 25% 30% ಆ ಭಾಗದ ಮಕ್ಕಳುಗಳಿಗೆ ನೀವು ಮೀಸಲಾಗಿಡಬೇಕು. ಆಗ ಏನಾಗುತ್ತೆ ಅಂದರೆ ಬೇಡ ಅಲ್ಲಿ ನೀವು ಮಾಡೋದು ಬೇಡ, ಇಲ್ಲಿರೋ ಕಂಪ್ನಿಗಳು ಅವ್ರು ಬಂದು ಕೆಲಸ ಮಾಡ್ತಾರೆ ಅಲ್ವಾ. ಕರ್ನಾಟಕದವ್ರು ನೀವು ಕೊಡಲೇಬೇಕು ಅಂತ ಹೇಳಿದಿರಲ್ಲ, ಆ ಕರ್ನಾಟಕದಲ್ಲೂ ಉತ್ತರ ಕರ್ನಾಟಕದ ಮಕ್ಕಳಿಗೆ ಇಷ್ಟು ಕೊಡಬೇಕು. ಬೀದರ್ ಗ್ರೂಪ್ ಡಿ ಕೊಟ್ಟಿದ್ದಾರೆ ಸರ್, ನಿಮ್ಮ ಗಮನಕ್ಕೆ ತರ್ತಾ ಇದ್ರಿ. ಗ್ರೂಪ್ ಸಿ ಗ್ರೂಪ್ ಡಿ ಕೊಡ್ತಾ ಇದ್ದಾರೆ.
ಕಂಪನಿಗಳನ್ನ ನಮ್ಮವ್ರು ಕೊಡ್ತಾರೆ ರಿಸರ್ವೇಶನ್. ಪ್ರೈವೇಟ್ ಯಾಕಂದ್ರೆ ಇವತ್ತು ಎಲ್ಲ ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಗೊತ್ತಾ? ಬೆಂಗಳೂರಲ್ಲಿ ಓದಿದ್ರೆ, ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಓದಿದ್ರೆ, ಇಲ್ಲ ದೊಡ್ಡ ಕಾಲೇಜ್ ಸ್ಕೂಲ್ಗಳಲ್ಲಿ ಓದಿದ್ರೆ ಮಾತ್ರ ಬುದ್ಧಿವಂತ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳುಗಳು ಬುದ್ಧಿವಂತರಲ್ಲ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿರೋ ಮಕ್ಕಳು ಬುದ್ಧಿವಂತರಲ್ಲ, ಪಾಲಿಟೆಕ್ನಿಕಲ್ ಓದಿರೋ ಮಕ್ಕಳುಗಳು ಬುದ್ಧಿವಂತರಲ್ಲ. ಅದನ್ನ ತೆಗೆದುಹಾಕಬೇಕು ಅಂದ್ರೆ ಯಾವ್ಯಾವ ಕಂಪನಿಗಳಲ್ಲಿ ಹೋಗಕ್ಕಾಗಲ್ವಲ್ಲ. ಇಲ್ಲಿ ನಾಳೆ IT ಕಂಪನಿ ಹೋಗಕ್ಕಾಗೋದಿಲ್ಲ, ಇನ್ನೊಂದು ಕಂಪನಿ ಹೋಗಕ್ಕಾಗಲ್ಲ ಅಂದ್ರೆ ನೀನು ಆ ಭಾಗದ ಜನಕ್ಕೆ ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ಕೆಲಸ ಕೊಡಬೇಕು. ಇಲ್ಲ ಅಂದ್ರೆ ಇನ್ನೊಂದು ಬ್ರಾಂಚ್ ಕೇಳಿ ಸರ್, ಇನ್ನೊಂದು ಬ್ರಾಂಚ್ ಈಗ ಇನ್ಫೋಸಿಸ್ ಬೆಂಗಳೂರಲ್ಲಿ ಇದೆ ಅಂದ್ರೆ ನಿನ್ನೊಂದು ಬ್ರಾಂಚ್ ಅಲ್ಲಿ ಇರಲೇಬೇಕು. ಹುಬ್ಳಿಯಲ್ಲೂ ಇರಬೇಕು, ಬೀದರಲ್ಲೂ ಇರಬೇಕು, ಇರಬೇಕು. ಆಗ ಏನಾಗುತ್ತೆ ಅಂದ್ರೆ ತಾರತಮ್ಯ ಆಗೋದಿಲ್ಲ. ಇಲ್ಲಾಂದ್ರೆ ನೀವು ಏನೇ ಮಾಡಿದ್ರು ಇದು ನಾವು ಸುಮ್ಮನೆ ಮಾತಾಡ್ದಂಗೆ ಆಗುತ್ತೆ, ಯಾವುದು ಫಲ ಕಾರ್ಯರೂಪಕ್ಕೆ ಬರಲ್ಲ. ಗೋವಿಂದರಾಜರು, ದರ್ಶನ್ ಅವರು, ರಶಿಕ್ ಅವರು, ಅನಿಲ್ ಅವರು ಮಾತಾಡೋದಕ್ಕಾಗಿ ಧನ್ಯವಾದಗಳು. ಸದನದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಚರ್ಚೆ ನಡೆದಿದೆ, ಆದರೆ ಕೇವಲ ಚರ್ಚೆಯಾಗಿ ಉಳ್ಕೊಳ್ಳೋದೇ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು, ಒಂದು ಫಲಶ್ರುತಿ ಸಿಗಬೇಕು ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.